यो नमः हरिः ओम। जयति हरिरचिन्त्यः सर्वदेवैकवन्द्यः परमगुरुरभीष्टावप्तिदः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः अशेषवाग्जाड्यमलापहन्त्री नवं नवं स्पष्टसुवाक्प्रदायिनी ममेघजिह्वाग्रसुरङ्गनर्तकी भवप्रसन्ना वदने च मे श्रीः व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषये सत्यर्न वै बाधिते नैवास्ति प्रतिपक्षयुक्तिरतुलम् शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः वणिते करवण्यम्बचरणौ हृदि सर्वदा मद्वाक्यसरणिर्भूयात् श्रीमदाचार्यभावगा नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामवानच्छिदं सदा अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान् नमस्ते गुरून् मम आपादमौलिपर्यन्तं गुरूणामाकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ 9ನೇ ಅಧ್ಯಾಯ, ಅದರಲ್ಲಿ 71 ಶ್ಲೋಕಗಳು ಮುಕ್ತಾಯವಾಗಿದೆ. 72ನೇ ಶ್ಲೋಕದಿಂದ ಮುಂದಿನ ವಿಚಾರ ಪ್ರಾರಂಭ ಆಗಬೇಕು. ಈ 72ನೇ ಶ್ಲೋಕದಲ್ಲಿ ಈ ಹಿಂದೆ ಏನಾಯಿತು? ಹನುಮಂತ ದೇವರಿಗೆ ರಾಮಚಂದ್ರ ತಾನು ಪರಂಧಾಮಕ್ಕೆ ಹೋಗುವಾಗ, ವೈಕುಂಠಕ್ಕೆ ಹೋಗುವಾಗ ವರ ಇಡ್ತಾನೆ. ಏನೇನು ವರಗಳನ್ನು ನೀಡಿದ ಅಂತ ಅನ್ನೋದನ್ನು ನಿನ್ನೆ ದಿವಸ ನಾವು ಕೇಳಿದ್ದೇವೆ. ಸದಾ ತವಾಕ್ಷಿ ಗೋಚರ, ಯಾವಾಗಲೂ ನಿನ್ನ ಕಣ್ಣ ಎದುರಿನಲ್ಲಿಯೇ ನಾನಿರ್ತೇನೆ. ಹನುಮಂತ ದೇವರು ರಾಮನನ್ನು ಕಾಣದ ಕ್ಷಣ ಅಂತ ಇಲ್ಲ. ಆಮೇಲೆ ಇದೇ ಕಪಿರೂಪದಿಂದಲೇನೆ ನೀನು ವೈಕುಂಠಕ್ಕೆ ಬರಬಹುದು, ಹೋಗಬಹುದು, ಯಾರೂ ಅಡೆತಡೆಗಳನ್ನು ಮಾಡುವುದಿಲ್ಲ. ನೋಡ್ರಿ, ಇದೆಲ್ಲ ಹನುಮಂತ ದೇವರಿಗಿದ್ದ ಒಂದು ಸ್ವಾರಸ್ಯ ಸಾಮರ್ಥ್ಯ, ಅದು ರಾಮದೇವರು ಕೊಟ್ಟಿರುವಂತಹದ್ದು. ಆಮೇಲೆ ಆಗ ಹನುಮಂತ ದೇವರಂತಾರೆ, ಇದೆಲ್ಲ ಆಯಿತು, ನನಗೆ ಮುಖ್ಯವಾಗಿ ಬೇಕಾಗಿದ್ದು ನಿನ್ನಲ್ಲಿ ಪ್ರೇಮಾತಿಶಯ, ಅತ್ಯಂತ ಭಕ್ತಿ. ಆ ಭಕ್ತಿಯನ್ನು ಅನುಗ್ರಹಿಸು ಅಂತ ಕೇಳಿಕೊಂಡು ಕೊನೆಗೆ ನಮಸ್ಕಾರ ಮಾಡಿದ್ದಾರೆ ಅಂತ ಕೇಳಿದ್ದೇವೆ. ಭಗವಂತ ಏನಂದ ಅದಕ್ಕೆ? ಇತೀರಿತೆ ತಥೇತಿ ತಂ ಜಗಾದ ಪುಷ್ಕರೇ ಕ್ಷಣಃ ಜಗಾಮಧಾಮ ಚಾತ್ಮನಸ್ತೃಣಾದಿಭಿಸ್ಸಹೈವ ಸಹ ಇತಿ. ಈ ರೀತಿ ಹೀಗೆ ಹನುಮಂತ ದೇವರು ನನ್ನ ಮೇಲೆ ನೀನು ಅನುಗ್ರಹವನ್ನು ಮಾಡು, ಭಕ್ತಿಯನ್ನು ಕೊಡು ಅಂತ ಕೇಳಿದ್ದಕ್ಕೆ ತಥಾ ಇತಿ ತಂ ಜಗಾದ, ಆಗಲಿ ಅಂತ ಪರಮಾತ್ಮ ರಾಮಚಂದ್ರ ಅವರಿಗೆ ಅನುಗ್ರಹ ಮಾಡಿದ್ದಾನೆ. ಮೇಲ್ ನೋಡ್ಲಿಕ್ಕೆ ಸರಳವಾಗಿ ಕೇಳಿಸ್ತದೆ. ಯಾರೋ ಒಬ್ಬ ಏನೋ ಕೇಳಿದ್ರು, ಹಿಂಗಾಗ್ಲಿ ಅಂತ ನಾವಾಗ್ಲಿ ಅಂತ ಹೇಳಿದ್ವಿ ಅಂತ ಅನಿಸ್ಬಿಡ್ತದೆ. ಆದರೆ ಹನುಮಂತ ದೇವರು ಕೇಳಿದ್ದೇನು ಅಂದರೆ ಪ್ರವರ್ಧಮಾನವಾದ ಭಕ್ತಿ, ನಿನ್ನಲ್ಲಿ ಕ್ಷಣ ಕ್ಷಣಕ್ಕೂ ಭಕ್ತಿ ಬೆಳೆಯಬೇಕು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ರಾಮಚಂದ್ರ ಸಮ್ಮತಿಸುತ್ತಾನೆ, ಆಗಲಿ ಅಂತ ತಿಳಿದುಕೊಂಡು. ಅದರ ಅರ್ಥ ಪ್ರಾಣದೇವರಿಗೆ ಪ್ರತಿ ಕ್ಷಣದಲ್ಲೂ ಕೂಡ ಪ್ರವರ್ಧಮಾನವಾದ ಭಕ್ತಿ ಇದೆ. ಅದಕ್ಕೇನೆ ಅಷ್ಟು ಭಕ್ತಿ ಬೆಳೆದದ್ದಕ್ಕೇನೆ ರಾಮನಲ್ಲಿ ಅಷ್ಟು ನಿಷ್ಠೆ ಅವರಿಗೆ. ನಮಗ ಯಾವಾಗೋ ಒಮ್ಮೆ ನಿಷ್ಠ ಬಂದಿರ್ತದೆ. ಯಾಕೆ ಹಿಂಗೆ ನಮಗೆ ಅಂತ ದೃಷ್ಟಾಂತ ಹೇಳ್ತಿರ್ತೀನಿ ಅಂದರೆ, ಪ್ರವರ್ಧಮಾನ ಭಕ್ತಿ ಅಲ್ಲ ನಮ್ಮದು ಹ್ರಾಸವಾಗುವ ಭಕ್ತಿ ನಮ್ಮದು. ಬೆಳಗ್ಗಿದ್ದಷ್ಟು ಭಕ್ತಿ ಸಂಜೆಗೆ ಇರಂಗಿಲ್ಲ, ಸಂಜೆಗಿದ್ದಷ್ಟು ಭಕ್ತಿ ರಾತ್ರಿಗೆ ಇರಂಗಿಲ್ಲ. ಮತ್ತು ಮರುದಿವ್ಸ ಬೆಳಿಗ್ಗೆ ಎದ್ದು ಕೂಡಲೇ ಊಳು ಹೋಗ್ಬಿಟ್ಟಿರ್ತದೆ. ಮತ್ತು ಇದು ಆಗಿರ್ತದೆ ನೋಡ್ರಿ, ಗ್ಲುಕೋಸ್ ಕೊಟ್ಟಂಗೆ ಯಾರು ಒಂದು ಸ್ವಲ್ಪ ಏನು ಕೊಟ್ಟರೆ ಅಂದ್ರೆ ಮತ್ತೆ ಭಕ್ತಿ ಇರ್ತಿರ್ತದೆ ನಮಗೆ. ಅಲ್ಲಿ ಹೋಗ್ಬಿಟ್ಟಿರ್ತದೆ. ಯಾರು ಒಂದು ಸ್ವಲ್ಪ ಹಿಂಗೆ ಮತ್ತೆ ಆ ಕಡೆ ಯಾರು ದೇವರು ದಿಂಡ್ರು ಅಂತ ಅಂದ ಕೂಡಲೇ ಚೂರು ಮತ್ತೆ ಹಿಂಗೆ BP ಮಿಷಿನ್ನಾಗ ಏರ್ತಿರ್ತದೆ, ಹಿಂಗೆ ಹೋಗ್ತದೆ, ಮತ್ತೆ ಹಿಂಗೆ ಇಳ್ತಿರ್ತದೆ. ಅದಕ್ಕೆ ಹನುಮಂತ ದೇವರ ಭಕ್ತಿ ಹೆಂಗದ ಅಂತ ಕೇಳಿದ್ರೆ ಪ್ರಬದ್ಧವಾದ ಭಕ್ತಿ. ಪ್ರತಿಕ್ಷಣಕ್ಕೂ ರಾಮನ ಅನುಗ್ರಹದಿಂದ ಭಕ್ತಿ ಬೆಳೀತಾ ಹೋಗ್ತಾ ಇದೆ. ಜಗಾದ ಪುಷ್ಕರೇಕ್ಷಣ ಆಗಲಿ ಅಂತ ಹೇಳಿದ. ಪುಷ್ಕರೇಕ್ಷಣ
ಪರಮಾತ್ಮ ರಾಮಚಂದ್ರನಿಗೆ ಕಮಲದಂತಹ ಕಣ್ಣುಳ್ಳವನೇ ಅಂತ ಸ್ತೋತ್ರ. ಜಗಾಮ ಧಾಮ ಚ, ಹೊರಟ, ತನ್ನ ಮನೆಗೆ ಹೊರಟು ಬಿಟ್ಟ. ಆತ್ಮನಃ ಧಾಮ ಜಗಾಮ, ತನ್ನ ಮನೆಗೆ ಹೋದ. ಹೋಗುವಾಗ ತೃಣಾದಿಭಿಹಿ ಸಹೈವ ಸಹ, ಹುಲ್ಲು ಮೊದಲಾದವುಗಳನ್ನೆಲ್ಲವನ್ನ ಕರ್ಕೊಂಡು ಹೋದ. ನಿನ್ನೆ ಹೇಳಿದೆ, ಹುಲ್ಲನ್ನು ಹೇಗೆ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯದ? ಹುಲ್ಲು ನಡ್ಕೋದ್ ಬರ್ತದೆ, ಹುಲ್ಲು ಕರ್ಕೊಂಡು ಹೋದ ಅಂದ್ರೆ ಅದಕ್ಕೆ ರಾಮದೇವರ ಆಜ್ಞೆಯಿಂದ ಹುಲ್ಲು ಮೊದಲಾದವುಗಳಿಗೆಲ್ಲದಕ್ಕೂ ಕೂಡ ನಡೆಯುವ ಸಾಮರ್ಥ್ಯ ಬಂತು ಅಂತ ಕೇಳಿದ್ದೇವೆ. ಬರೀ ಹುಲ್ಲಷ್ಟ ಹೋಯಿತು, ಉಳಿದದ್ದು ಯಾವುದಾದ್ರೂ ಹೋಗ್ಯಾವು ಅಂತ ಕೇಳಿದ್ರೆ ಮುಂದಿನ ವಾಕ್ಯದಲ್ಲಿ ಖಗಾಹ ಮೃಗಾಹ ತೃಣಾದಯಃ ಪಿಪೀಲಿಕಾಶ್ಚ ಗರ್ದಭಾಗ ತದಾ ಸುರುತ್ತಮ ಯಥೋ ಧ್ರುವಾನರಶ್ಚ ಕಿಂ ಪುನಃ. ರಾಮದೇವರು ಅನುಗ್ರಹ ಮಾಡಿದ್ದಕ್ಕಾಗಿ ಖಗಾಹ ಪಕ್ಷಿಗಳು ಕೂಡ ರಾಮನ ಜೊತೆ ಹೊರಟು ನಿಂತುಕೊಂಡವಂತೆ. ಇಷ್ಟು ದಿವಸ ಯಾವ ಯಾವ ಪಕ್ಷಿಗಳು ಅಯೋಧ್ಯೆಯಲ್ಲಿ ಗಿಡಗಳಲ್ಲಿ, ಮರಗಳಲ್ಲಿ, ಬಳ್ಳಿಗಳಲ್ಲಿ, ಗುಡ್ಡಗಳಲ್ಲಿ, ಮನೆಗಳ ಮೇಲೆ, ಅಟ್ಟದ ಮೇಲೆ ವಾಸ ಮಾಡ್ತಾ ಇದ್ವೋ ಆ ಎಲ್ಲ ಪಕ್ಷಿಗಳೂ ಕೂಡ ರಾಮನು ವೈಕುಂಠಕ್ಕೆ ಹೊರಟಾಗ ರಾಮನ ಜೊತೆ ಹೊರಟುಬಿಟ್ಟು ಅಂತೆ. ನಾವು ವೈಕುಂಠಕ್ಕೆ ಹೋಗ್ತೀವಿ ಅಂತ ತಿಳ್ಕೊಂಡು. ಮೃಗಾಹ ಅಂದರೆ ಪ್ರಾಣಿಗಳು, ಸಾಮಾನ್ಯವಾಗಿ ಮೃಗಾಹ ಅಂದರೆ ಪ್ರಾಣಿಗಳು, ವಿಶೇಷವಾಗಿ ಜಿಂಕೆ ಮೊದಲಾದ ಪ್ರಾಣಿಗಳೇನವ ಅವುಗಳೆಲ್ಲವೂ ಕೂಡ ರಾಮನ ಜೊತೆ ಹೊರಟು ನಿಂತ್ಕೊಂಡು ಅಂತ. ನಾವು ಹೋಗೋಣ್ರಿ, ಇಲ್ಲಿದ್ದೇನು ಮಾಡಬೇಕು ಅಂತ ತಿಳಿದುಕೊಂಡು. ಆಮೇಲೆ ತೃಣಾದಯ, ಹುಲ್ಲು ಮೊದಲಾದವುಗಳು ಕೂಡ ಹೊರಟು ನಿಂತಿದ್ದಾವೆ. ಪಿಪೀಲಿಕಾಹ ಅಂದರೆ ಇರುವೆಗಳು. ಆಶ್ಚರ್ಯ ಆಗ್ತದೆ, ರಾಮನ ಜೊತೆಗೆ ವೈಕುಂಠಕ್ಕೆ ಹೊಂಟದ್ದು ಇರುವಿ ಶಾಸ್ತ್ರಕ್ಕೆ ಹೊಂಟಿದ್ವಂತೆ. ಅವು ಎಷ್ಟಿದ್ವು, ಹೆಂಗಿದ್ವು ಇರುವಿಗಳು, ಅಷ್ಟು ಚಂದ ಇರುವಿ ಸಾಲ ಹೊರಟಿದ್ವಂತೆ. ಅದಾದ್ಮೇಲೆ ಮತ್ತೊಂದು ಆಶ್ಚರ್ಯ ಹೇಳ್ತಾರೆ, ಗರ್ದಭಾಹ ಅಂತ, ಕತ್ತೆಗಳೂ ಕೂಡ ರಾಮನ ಜೊತೆಗೆ ಹೊರಟಿದ್ವು ಅಂತ. ಏನ್ರಿ ಆಚಾರ, ನಮ್ಮಲ್ಲಿ ದಿವಸ ಬೆಳಗಿನ ಸಾಯಂಕಾಲ ತನಕ ಇದೇ ಶಬ್ದ ಉಪಯೋಗಿಸ್ತಿರ್ತಾರೆ, ಕತ್ತಿದ್ದಿ ಕತ್ತಿದ್ದಿ ಅಂತ ತಿಳ್ಕೊಂಡು ಹೇಳಿ. ಅವ್ನು ಹೇಳೋ ಏನಿದ್ದಾನಂತ ಒಂದು ದಿವಸ ಹೇಳಿಲ್ಲ, ಆ ವಿಷಯ ಬೇರೆ. ಮತ್ತೆ ಅವ ಕತ್ತಿ ಮೇಲೆ ಕುತ್ಕೊಂಡು ಹೋಗೋನು, ಕತ್ತಿ ಕಾಯೋನು ಏನು ಅಂತ ಹೇಳಿಲ್ಲ. ಆದರೆ ನಮಗೆ ಮಾತ್ರ ದಿವಸ ಕತ್ತಿ ಕತ್ತಿ ಬೈತಿರ್ತಾರೆ. ಅಂಥದ್ದು ಕತ್ತಿ ಹೋತು ಅಂತ ಹೇಳ್ತಿರ್ಲಿಲ್ಲ ನೀವು ಅಂತಂದ್ರೆ ಅದಕ್ಕೆ ಅನೇಕ ಕಾರಣಗಳವ. ಇರಲಿ, ಅವೆಲ್ಲವೂ ತದಾ ಆಸುಹು ಉತ್ತಮ, ಇವೆಲ್ಲವೂ ಉತ್ತಮವಾಗಿರುವಂತಹದ್ದಾಗಿತ್ತು. ಅದಾದ ಮೇಲೆ ಏನು ಅಂದರೆ ನೃವಾನರಾಶ್ಚ, ಇಂಥ ಪ್ರಾಣಿಗಳೇ ಹೊರಟಿದ್ರೆ ಮನುಷ್ಯರು ಮತ್ತು ಮಂಗಗಳು ಹೋಗ್ಯಾವ ಅಂತೇನು ಹೇಳಬೇಕು? ಮನುಷ್ಯ ಮಂಗ ಎಲ್ಲರೂ ಕೂಡ ಹೊರಟಿದ್ದಾರೆ ಅಂತ ತಿಳ್ಕೋಬೇಕು. ಇಷ್ಟು ಹೇಳಿದ್ರೆ ಈ ಶ್ಲೋಕದಲ್ಲಿ, 73ನೇ ಶ್ಲೋಕದಲ್ಲಿ. ಅದರ ಮೇಲೆ ಪ್ರಶ್ನೆ ಇಲ್ಲ, ಈಗ ಮೋಕ್ಷಕ್ಕೆ ಹೋದ್ರು ಅಂತ ನೀವು ಸರಳವಾಗಿ ಒಂದೇ ಸಾಲಲ್ಲಿ ಹೇಳಿ ಮುಗಿಸ್ಬಿಟ್ರಿ. ಮೋಕ್ಷಕ್ಕೆ ಹೋಗುವುದಕ್ಕೆ ಒಂದು ಅಧಿಕಾರ ಅಂತಿದೆ. ಯಾವ ಅಧಿಕಾರ? ಬ್ರಹ್ಮಜ್ಞಾನ, ಅಪರೋಕ್ಷ ಜ್ಞಾನ, ಭಗವಂತನ ಸಾಕ್ಷಾತ್ಕಾರ. ಭಗವಂತನ ಸಾಕ್ಷಾತ್ಕಾರವೇ ಆಗದೆ ಹೋದರೆ ಇವರು ಯಾರೂ ಕೂಡ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ ಮೇಲೆ ಇವರೆಲ್ಲರಿಗೂ ಮೋಕ್ಷ ಅಂತನ್ನುವುದು ಹೇಗಾಯಿತು? ಹಂಗಾರ ಈಗ ನೀವು ಹೇಳೋದು ಲೆಕ್ಕ ನೋಡಿದ್ರೆ ಅಪರೋಕ್ಷ ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಇವರೆಲ್ಲ ಮೋಕ್ಷಕ್ಕೆ ಹೊರಟಾರ ಅಂದ್ರೆ ಇವರೆಲ್ಲರಿಗೂ ಕೂಡ ಅಪರೋಕ್ಷ ಜ್ಞಾನ ಆಗೇ ಒಪ್ಪುವಂತರ ನೀವು ಅಂದ್ರೆ ಹೌದು, ಒಪ್ತೇವೆ. ಸದೈವ ರಾಮ ಭಾವನಾಃ ಸದಾ ಸುತತ್ವ ವೇದಿನಃ ಯತೋ ಭವಂತತಸ್ತುತೆ ಯಯುಃ ಪದಂ ಹರೇಸ್ತದಾ. 74ನೇ ಶ್ಲೋಕದಲ್ಲಿ ಸದೈವ ರಾಮ ಭಾವನಾಃ, ಯಾವಾಗಲೂ ರಾಮನ ಧ್ಯಾನವನ್ನೇ ಮಾಡ್ತಾ ಇದ್ರು. ಸದಾ ಸುತತ್ವ ವೇದಿನಃ, ಯಾವಾಗಲೂ ಭಗವತ್ ತತ್ವವನ್ನು ತಿಳಿದವರಾಗಿದ್ರು. ಆದ್ದರಿಂದ ತೇ ಆ ಜೀವಿಗಳು ಹರೇಹೇ ಪದಂ ಯಯುಹು, ಭಗವಂತನ ಸ್ಥಾನವನ್ನ ಹೊಂದಿದರು ಅಂತ ಶ್ರೀಮದಾಚಾರ್ಯರು 74ನೇ ಶ್ಲೋಕದಲ್ಲಿ ಮೋಕ್ಷಕ್ಕೆ ಬೇಕಾಗಿರುವಂತಹ ಎರಡು ಮಾತು, ಒಂದು ಅಪರೋಕ್ಷ ಜ್ಞಾನ, ಇನ್ನೊಂದು ಧ್ಯಾನ. ಧ್ಯಾನ ಜ್ಞಾನಗಳೆರಡೂ ಕೂಡ ಅವರಿಗೆ ಇದ್ದವು ಅಂತ ತಿಳಿಸಿಕೊಟ್ಟಿದ್ದಾರೆ. ಇದನ್ನು ಹಿಂಗೆ ತಿಳ್ಕೊಳ್ಬೇಕು ಅಂತ ವ್ಯಾಖ್ಯಾನಕಾರರು ಹಿರಿಯರು ಹೇಳ್ತಾರೆ. ಏನು ಹಂಗಾರೆ ಆತು, ಕತ್ತಿ ಹಂದಿ ನಾಯಿ ಎಲ್ಲವೂ ಅಪರೋಕ್ಷ ಜ್ಞಾನಿಗಳಾಗಿ ಮೋಕ್ಷಕ್ಕೆ ಹೋಗ್ಬಿಟ್ಟು ಅಂದ್ರೆ ಮತ್ತೆ ಈ ಮನುಷ್ಯ ದೇಹದಲ್ಲಿ ಇದ್ದವರೆಲ್ಲ ಏನು ಪ್ರಯೋಜನ ಇಲ್ಲ ಅಂತ ಆಯ್ತಲ್ಲ ಅಂದ್ರೆ ಹಾಗಲ್ಲ. ಅದಕ್ಕೆ ಒಂದು ವ್ಯವಸ್ಥೆ ಇದೆ. ಅಪರೋಕ್ಷ ಜ್ಞಾನ ಎಲ್ಲೇ ಆಗಿರಲಿ, ಮೋಕ್ಷಕ್ಕೆ ಹೋಗುವ ಕೊನೇ ದೇಹ ಇರ್ತದಲ್ಲ, ಅದಕ್ಕೆ ಚರಮ ಶರೀರ ಅಂತ ಕರೀತಾರಂತೆ. ಆ ಚರಮ ಶರೀರ ಏನಿರ್ತದೆ ಅವರ ಪ್ರಾರಬ್ಧದಲ್ಲಿ ಎಂಥದ್ದು ಅಂತಿರ್ತದೋ ಅದೇ ದೇಹವನ್ನು ಪಡ್ಕೊಳ್ತಾರೆ. ಈಗ ಇಟ್ಟುಕೊಳ್ಳೋಣಂತ ಒಬ್ಬ ವ್ಯಕ್ತಿ ಇದ್ದಾನೆ, ಅವನಿಗೆ ಈ ಮುಂದೆ ಇನ್ನು 8 ಜನ್ಮ ಬರೋದಿದೆ. ಆ 7ನೇ ಜನ್ಮದಲ್ಲಿ ಅವನಿಗೇನಾಗಿದೆ ಅಂತಂದ್ರೆ ಈ ಜನ್ಮ ಬಿಟ್ಟು ಮುಂದಿಂದು ಅಪರೋಕ್ಷ ಜ್ಞಾನ ಆಗಿಬಿಟ್ಟಿದೆ. ಅಪರೋಕ್ಷ ಜ್ಞಾನ ಆದ್ಮೇಲೆ ಪ್ರಾರಬ್ಧ ಕರ್ಮ ಒಂದು ಉಳ್ಕೊಂಡದ.
ಆ ಪ್ರಾರಬ್ಧ ಕರ್ಮವನ್ನು ಅವ ತೀರಿಸ್ಕೊಳ್ಬೇಕಾದ್ರೆ ಇನ್ನು 7 ಜನ್ಮ ಕಳೆದು 8ನೇದಕ್ಕೆ ಬರಬೇಕು. ಆ 8ನೇ ಜನ್ಮ ಅವನಿಗೆ ಯಾವುದು ಬರ್ತದೆ ಅಂತ ಹೇಳಲಾರೆ. ಅವನು ಕರ್ಮ ಮಾಡಿದ್ದಾನೆ, ಇರುವೆ ಆಗಬಹುದು, ಕತ್ತೆಯಾಗಬಹುದು, ನಾಯಿಯೂ ಆಗಬಹುದು, ಒಂಟೆ ಆಗಬಹುದು, ಏನೋ ಆಗಬಹುದು. ಆ ಜನ್ಮದಲ್ಲಿ ಇದ್ದು ಅವನು ತನ್ನ ಪ್ರಾರಬ್ಧವನ್ನು ತೀರಿಸಿಕೊಂಡ ಮೇಲೇನೇ ಹೋಗಬೇಕೇ ಹೊರತಾಗಿ ಎಲ್ಲರೂ ಮನುಷ್ಯ ದೇಹದಿಂದಲೇ ಕೊನೆಯ ದೇಹವನ್ನು ಪಡಿತಾರೆ, ಕೊನೆಯ ದೇಹ ಮನುಷ್ಯನೇ ಇರ್ತದೆ, ಹೋಗ್ತಾರೆ ಅಂತ ನಿಯಮವೇನಿಲ್ಲ. ಅದಕ್ಕೆ ಬಹುಶಃ ಮನುಷ್ಯ ದೇಹ ಬಂದಿರ್ತದೆ, ಅಪರೂಪಕ್ಕೆ ಕೆಲವು ಪ್ರಾಣಿ ದೇಹಗಳು, ಮೃಗದೇಹಗಳು ಬಂದಿರ್ತದೆ. ಅದಕ್ಕೆ ಅರ್ಥ ಏನು ಅಂದ್ರೆ, ಇವನ ಪ್ರಾರಬ್ಧ ಕರ್ಮವು ಹೇಗಿದೆಯೋ ಕೊನೆಯದು ಅದೇ ತರಹದ ದೇಹ ಬರ್ತದೆ ಅಂತ ತಿಳ್ಕೊಳ್ಬೇಕು. ಅದರರ್ಥ ಅವರೆಲ್ಲರೂ ಹಿಂದೆ ಅಪರೋಕ್ಷ ಜ್ಞಾನವನ್ನ ಸಂಪಾದನೆ ಮಾಡಿಕೊಂಡಿದ್ರು, ಇಲ್ಲದೇ ಇದ್ರೆ ಅವರಿಗೆ ಮೋಕ್ಷ ಅನ್ನೋದು ಸಿಗುವುದಿಲ್ಲ. ಸದೈವ ರಾಮಭಾವನಾ ಸದಾ ಸುತತ್ವವೇದಿನ, ಯಾವಾಗಲೂ ರಾಮನ ಭಾವನೆಯನ್ನ, ಅಂದ್ರೆ ಭಾವನ ಅಂದ್ರೆ ಧ್ಯಾನ, ರಾಮನನ್ನ ಧ್ಯಾನ ಮಾಡ್ತಾ ಇದ್ರು, ರಾಮತತ್ವವನ್ನು ತಿಳಿದಿದ್ರು. ಅದರಿಂದ ವೈಕುಂಠಕ್ಕೆ ಹೊರಲಿಕ್ಕೆ ತಯಾರಾಯಿತು ಅಂತಾಯ್ತು. ಈಗ 75ನೇ ಶ್ಲೋಕದಿಂದ ಪ್ರಾರಂಭ ಮಾಡಿಕೊಂಡು ಮುಂದೆ ರಾಮಚಂದ್ರನ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಹೇಗಿದ್ದಾನೆ, ಆಪಾದ ಮೌಳಿ ಪರ್ಯಂತ ಶ್ರೀರಾಮಚಂದ್ರ ಹೇಗಿದ್ದಾನೆ ಅಂತ ವರ್ಣನೆ ಮಾಡ್ತಾರೆ. ಸತೈ ಸಮಾವೃತೋ ವಿಭುಃ ಯಯೌ ದಿಶಂ ತದೋತ್ತರಾಂ ಅನಂತ ಸೂರ್ಯ ದೀಧಿತಿರ್ದುರಂತ ಸದ್ಗುಣಾರ್ಣವಃ ಸಹ ತೈಹಿ ಸಮಾವೃತಃ. ಆ ರಾಮಚಂದ್ರ ಅವೆಲ್ಲರ ಜೊತೆಗೆ ಕರ್ಕೊಂಡು ಯಯೌ ದಿಶಂ ತದೋತ್ತರಾಂ, ಉತ್ತರಾಂ ದಿಶಂ ಯಯೌ, ಉತ್ತರ ದಿಕ್ಕಿಗೆ ಹೊರಟಿದ್ದಾನಂತೆ. ಅಯೋಧ್ಯೆಯಿಂದ ಉತ್ತರ ದಿಕ್ಕಿ ಯಾವ ಕಡೆಗೆ ಬರ್ತದೋ ಆ ಕಡೆಗೆ ಮುಖ ಮಾಡಿಕೊಂಡು ಹೊರಟಿದ್ದಾನೆ ರಾಮಚಂದ್ರ ಅಂತ ತಿಳಿಬೇಕು. ಇಲ್ಲೊಮ್ಮೆ ಹೇಳಿದ್ದಾರೆ, ಇದು ಕೊನೆಗೆ ಇವತ್ತಿನ ಶ್ಲೋಕ ಪ್ರವಚನದ ಕೊನೆಯ ಭಾಗದಲ್ಲಿ ಮತ್ತೆ ಉತ್ತರ ದಿಕ್ಕಿಗೆ ಹೊರಟ ಅಂತ ಇನ್ನೊಂದ್ಸಲ ಹೇಳ್ತಾರೆ. ಅಂದ್ರೆ ಪ್ರಯಾಣದ ದಿಕ್ಕು ಉತ್ತರ ದಿಕ್ಕು ಅಂತ ಇರಬೇಕಾಗಿದ್ರೆ ಆ ಪ್ರಯಾಣದ ದಿಕ್ಕು ಉತ್ತರ ಆದ್ದರಿಂದ ಉತ್ತರ ದಿಕ್ಕಿಗೆ ಅನುಸಾರವಾಗಿ ಹೊರಟಿದ್ದಾನೆ. ದಿಶಂ ತರ ಉತ್ತರ. ಹೆಂಗಿದ್ದವ? ಅನಂತ ಸೂರ್ಯ ದೀಧಿತಿ ದುರಂತ ಸದ್ಗುಣಾರ್ಣವ. ಅನಂತ ಅಂದ್ರೆ ಅಸಂಖ್ಯವಾದ ಸೂರ್ಯ, ಆ ಸೂರ್ಯನ ದೀಧಿತಿ ಅಂದ್ರೆ ಕಾಂತಿ. ದೀಧಿತಿ ಶಬ್ದಕ್ಕೆ ಅರ್ಥ ಏನು? ಪ್ರಕಾಶ, ಕಾಂತಿ ಅಂತ ಅರ್ಥ. ರಾಮನ ದೇಹ ಹೆಂಗಿತ್ತು ಅಂದ್ರೆ ಅನಂತ ಸೂರ್ಯ ಪ್ರಕಾಶವಿದ್ದಂತೆ ರಾಮನ ದೇಹವಿತ್ತಂತೆ. ಅದು ಊಹಾತೀತರಿ. ಅದು ಯಾಕ ಭವೇ ದ್ವಿಗಪದಸ್ಯ ಚ, ನಮಗೆ ಅನಂತ ಸೂರ್ಯರನ್ನ ಕಲ್ಪನಾ ಮಾಡಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಒಬ್ಬ ಸೂರ್ಯನ್ ನೋಡಿ ನೋಡಿ ಅಭ್ಯಾಸ ಬಹಳ ಅಂದ್ರೆ ನಮಗೆ. ಅದು ಯಾವಾಗ ಉದಯಕ್ಕರ ಅಸ್ತಕ್ಕರ ಮಧ್ಯಕ್ಕಲ್ಲ, ಮಧ್ಯಕ್ಕೆ ನಾವು ಸೂರ್ಯ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂತಹದ್ದು ಉದಯಾಸ್ತಗಳಲ್ಲಿ ಸೂರ್ಯ ನೋಡಿರ್ತೇವೆ. ಒಂದು ಸೂರ್ಯ ಹಿಂಗಿದ್ರೆ 100, 1000, ಲಕ್ಷ, ಕೋಟಿ, ಅನಂತ ಅಂತಾರ. ಅಸಂಖ್ಯವಾದ ಸೂರ್ಯನ ಪ್ರಕಾಶ ಏನಿದೆಯೋ ಆ ಪ್ರಕಾಶ ರಾಮನ ದೇಹದಲ್ಲಿ ಇತ್ತು ಅಂತ ತಿಳ್ಕೊಳ್ರಿ. ದುರಂತ ಸದ್ಗುಣಾರ್ಣವಃ, ತಿಳಿಲಿಕ್ಕೆ ಸಾಧ್ಯವಿಲ್ಲದಿರುವಷ್ಟು ಸದ್ಗುಣಗಳಿಗೆ ಸಾಗರನಾಗಿದ್ದಾನೆ ರಾಮಚಂದ್ರ ಅಂತ ಹೇಳಿದರು. ಇನ್ನು ಈ ಮುಂದಿನ ಶ್ಲೋಕದಲ್ಲಿ 76ನೇ ಶ್ಲೋಕದಲ್ಲಿ ಕಿರೀಟ ಎಂಥದ್ದಿತ್ತು, ರಾಮನ ಕೂದಲುಗಳು ಎಂಥದ್ದಿತ್ತು, ಮುಖ ಎಂಥದ್ದಿತ್ತು ಅಂತ ಶ್ರೀಮದಾಚಾರ್ಯ ವರ್ಣನೆ ಮಾಡ್ತಾರೆ. ಬೇರೆಯವರು ರಾಮನ ಬಗ್ಗೆ ವರ್ಣನೆ ಮಾಡಿದರೆ ಪ್ರಾಯ, ನನ್ನ ಅನಿಸಿಕೆ ಪ್ರಾಯ ಬೇರೆಯವರು ಯಾರಾದರೂ ವರ್ಣನೆ ಮಾಡಿದರೆ ರಾಮನನ್ನ ಕಲ್ಪಿಸಿಕೊಂಡು ವರ್ಣನೆ ಮಾಡಬೇಕಾಗ್ತದೆ. ಅವ್ರು ನೋಡಿರೋದಿಲ್ಲ. ಈಗ ನಾನು ರಾಮನ ಬಗ್ಗೆ ಕಾವ್ಯ ಬರೆದರೆ, ಒಂದು ಶ್ಲೋಕ ಬರೆದರೆ ರಾಮ ಹಿಂಗಿದ್ದಾನೆ ಅಂತ ಕಲ್ಪಿಸಿಕೊಳ್ಬೇಕು. ಆದರೆ ಶ್ರೀಮದಾಚಾರ್ಯರು ರಾಮನ ಬಗ್ಗೆ ಹೇಳಿದ್ರೆ ಕಲ್ಪಿಸಿಕೊಳ್ಳುವ ಪ್ರಸಕ್ತಿ ಇಲ್ಲ. ಕಾರಣ ನೋಡಿದವರವರು. ಹನುಮಂತನಾಗಿದ್ದಾಗ ರಾಮನನ್ನು ನೋಡಿದವರು, ಶ್ರೀಮದಾಚಾರ್ಯರಾಗಿದ್ದಾಗಲೂ ರಾಮನನ್ನು ನೋಡಿದವರು. ಅಂದಮೇಲೆ ನೋಡಿದ ವ್ಯಕ್ತಿಗಳು ಪ್ರತ್ಯಕ್ಷದರ್ಶಿಗಳು ಅಂತ ಇರ್ತಾರೆ ನೋಡ್ರಿ. ಅದಕ್ಕೆ ಇವತ್ತಿನ ನ್ಯೂಸ್ ಭಾಷೆ ಹೇಳಿದ್ರೆ ಗ್ರೌಂಡ್ ರಿಪೋರ್ಟು ಅಂತ ಇರ್ತದಲ್ಲ, ಹಂಗಿದು ಗ್ರೌಂಡ್ ರಿಪೋರ್ಟ್. ಇದು ಆಚಾರ್ಯರು ಪ್ರತ್ಯಕ್ಷವಾಗಿ ರಾಮನನ್ನ ಕಂಡು ದ್ವಾದಶ ಸ್ತೋತ್ರದಲ್ಲಿ ಹೇಳುವಾಗ ಒಂದು ಮಾತಂತಾರೆ, ಸ್ಮರಾಮಿ ಭವ ಸಂತಾಪ ಹಾನಿದಾಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ. ದ್ವಾದಶ ಸ್ತೋತ್ರದ 1ನೇ ಅಧ್ಯಾಯದಲ್ಲಿ ಸ್ಮರಾಮಿ, ನೆನಪು ಮಾಡಿಕೊಳ್ತೀನಿ, ಭವಸಂತಾಪ ಹಾರಿದ ಮೃತಸಾಗರಂ, ನಮ್ಮ ಭವಸಂತಾಪ ಸಂಸಾರ ಸಾಗರದ ತಾಪವನ್ನು ಪರಿಹರಿಸುವಂತಹ ಅಮೃತದಂತಿದ್ದವನು, ಪೂರ್ಣಾನಂದಸ್ಯ ರಾಮಸ್ಯ, ಪೂರ್ಣ ಆನಂದ ಸ್ವರೂಪನಾದ ರಾಮನ ಸಾನುರಾಗ ಅವಲೋಕನಂ, ಪ್ರೇಮಪೂರ್ಣವಾಗಿ ನನ್ನ ನೋಡಿದ್ದನ್ನ ನಾನು ನೆನಪು ಮಾಡಿಕೊಳ್ಳುತ್ತೀನಿ ಅಂತ ಬರೆದಿದ್ದಾರೆ. ಅಂದ್ರೆ ಶ್ರೀಮದಾಚಾರ್ಯರು ತಾವು ಹನುಮಂತನಾಗಿದ್ದು ಅನ್ನುವುದನ್ನು ದ್ವಾದಶ ಸ್ತೋತ್ರದಲ್ಲಿ ಮತ್ತೆ ಹೇಳುತ್ತಾರೆ. ನಾನು ನೆನಪು ಮಾಡ್ಕೋತೀನಿ ರಾಮಚಂದ್ರ ನಾನು ನೋಡಿದ್ದು ಅಂತ ತಿಳಿದುಕೊಂಡು. ಹಾಗಾಗಿ ರಾಮನನ್ನ ಕಂಡ ವ್ಯಕ್ತಿಗಳು
ಇದನ್ನು ಹೇಳಿದರೆ ಪ್ರತ್ಯಕ್ಷದರ್ಶಿಗಳಾದ್ದರಿಂದ ಅತ್ಯಂತ ವಿಶ್ವಾಸಕ್ಕೆ ಅರ್ಹವಾಗುತ್ತದೆ. ಸಹಸ್ರ ಸೂರ್ಯಮಂಡಲ ಜ್ವಲತ್ ಕಿರೀಟ ಮೂರ್ಧಜ. ಅದು ತಲೆ ಮೇಲೆ ಕಿರೀಟ ಇಟ್ಕೊಂಡಿದ್ದ ರಾಮಚಂದ್ರ ಹೊರಡುವಾಗ. ವನವಾಸದ ರಾಮ ಅಲ್ಲ ಇವ ಅಯೋಧ್ಯಾಧಿಪತಿ ರಾಮಚಂದ್ರ. ಯಾಕಂದ್ರೆ ವನವಾಸದ ರಾಮ ಮುಗಿದು ಬಿಟ್ಟದ್ರಿ. ವನಕ್ಕೆ ಹೋಗೋ ಕಾಲಕ್ಕೆ ಎಲ್ಲ ಕೂದಲ ಮೇಲೆ ಎತ್ತಿ ಅದಕ್ಕೊಂದು ರಸ ಹಚ್ಚಿ ಅಂಟಿಸಿಬಿಟ್ಟಿದ್ದ. ಅದನ್ನ ಗಟ್ಟಿ ಜಡ್ಡುಗಟ್ಟಿ ಹೋಗ್ಬಿಟ್ಟಿತ್ತದು. ಯಾಕಂದ್ರೆ 14 ವರ್ಷದ ತನಕ ಮುಂದೆ ಯಾರು ಸಿಗಬೇಕಲ್ಲಿ ಕಾಡಿನಾಗ ಸಿಗುದಿಲ್ಲ ಯಾರು. ಅದಕ್ಕೆ ಏನ್ ಮಾಡಿದ ಅಂದ್ರೆ ಅವನ್ನೆಲ್ಲ ಜಡೆಗಟ್ಟಿಸಿಬಿಟ್ಟು ಕಟ್ಕೊಂಡು ಹೊರಟ್ಬಿಟ್ಟಿದ್ದ. ಈಗ ರಾಜನಾದ ರಾಮನಾದದ್ದರಿಂದ ತಲೆ ಮೇಲೆ ಕಿರೀಟ ಇಟ್ಕೊಂಡಿದ್ದಾನಂತೆ. ಆ ಕಿರೀಟ ಹೆಂಗಿದೆ ಅಂದ್ರೆ ಸಹಸ್ರ ಸೂರ್ಯಮಂಡಲ ಜ್ವಲತ್ ಕಿರೀಟ ಮೂರ್ಧಜ. 1000 ಸೂರ್ಯರ ಪ್ರಕಾಶಕ್ಕೆ ಸಮಾನವಾದ ಪ್ರಕಾಶ ಆ ಕಿರೀಟಕ್ಕಿದೆಯಂತೆ. ದೇವರ ದೇಹದ ಪ್ರಕಾಶ ಎಷ್ಟದ? ಅನಂತ ಸೂರ್ಯ ಪ್ರಕಾಶ. ಅದರ ಮೇಲೆ ತಲೆ ಮೇಲೆ ಕಿರೀಟ ಇಟ್ಟುಕೊಂಡಾನ ಅದು ಎಷ್ಟದ ಅಂದ್ರೆ 1000 ಸೂರ್ಯ ಪ್ರಕಾಶ ಇದೆಯಂತೆ. ಮುಂದೆ ಸುನೀಲ ಕುಂತಲಾವೃತ ಅಮಿತೇಂದು ಕಾಂತಿ ಸನ್ಮುಖ. ಆ ಕೂದಲುಗಳಿವೆಯಂತೆ. ಸುನೀಲ ಕುಂತಲ, ಸುನೀಲ ಅಂದ್ರೆ ಗಾಢವಾದ ಕಪ್ಪು ಕೂದಲುಗಳು, ಅದರಿಂದ ಕೂಡಿಕೊಂಡಿರುವಂತಹ ಅನಂತ ಚಂದ್ರರ ಕಾಂತಿ ಇರುವ ಸನ್ಮುಖ, ಸುಂದರವಾದ ಮುಖ ಇದೆ ಅಂತ ತಿಳಿದುಕೊಳ್ಬೇಕು. ಇದು ನಾವು ಚಿತ್ರ ತೆಗೆದು ಬರಂಗಿಲ್ಲ ನಮ್ಮ ಕಡೆಯಿಂದ. ಯಾಕಂದ್ರೆ ರಾಮನ ಕೂದಲುಗಳನ್ನ ಅವ ಎಷ್ಟು ವರ್ಷ ಇಟ್ಟಿಗೆ ರಾಮಚಂದ್ರ ಇಲ್ಲಿಂದ ಹೊರಡೋ ಕಾಲಕ್ಕೆ ಈಗ 13,000 ವರ್ಷಗಳ ರಾಜ್ಯಭಾರ ಮಾಡ್ಯಾನ. ಸರಿನಾ? 13,000 ವರ್ಷಗಳ ಆದ ಮೇಲೂ ರಾಮಚಂದ್ರ ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡ್ತಾ ಇದ್ರೆ ಕೂದಲುಗಳು ಹೆಂಗಿದ್ದವು ಅಂತ ಕೇಳಿದ್ರೆ ಕಪ್ಪು ಕೂದಲಿದ್ವು ಅಂತ. ನಮ್ಮ 13,000 ವರ್ಷ ಅಲ್ರಿ, 13 ವರ್ಷ ಆಗೋದ್ರೊಳಗೆ ಬೆಳ್ಳಗಾಗ್ಬಿಟ್ಟಿರ್ತಾವ. ಅದು ಬೆಳ್ಳಗಾದದ್ದನ್ನು ಮಂದಿಗೆ ಕಾಣಿಸ್ಬಾರ್ದು ಅಂತ ಇಟ್ಕೊಂಡು ಹೇಳಿ ಅದಕ್ಕೆ ಡಾಂಬರ್ ಹಚ್ಕೊಳ್ಳೋದೊಂದು ಬಾಕಿ ಇರ್ತದೆ ಅಷ್ಟೇ. ಬೇರೆ ಇನ್ನೇನಿಲ್ಲ. ತಾರೋನ್ಯಾಗ ತಾರ ಹಾಕಿರ್ತಾರಲ್ಲ ಅದನ್ನ ತೊಗೊಂಡು ತೈ ಬೆಳ್ಕೊಳ್ಳೋದೊಂದು ಬಾಕಿ ಇರ್ತದೆ ಅಷ್ಟೇ. ಅದಕ್ಕೆ ಅಂದ್ರೆ ಕಪ್ಪು ಕೂದಲು ಅಂದ್ರೆ ಅದೊಂದು ತಾರುಣ್ಯದ ಸಂಕೇತ ಅಂತ ವ್ಯವಸ್ಥೆ. ಅದು ದೇಹ ಅಷ್ಟು ಗಟ್ಟಿ ಇತ್ತು ಇನ್ನು ಅಂತ ತಿಳ್ಕೊಂಡು. ಅದಕ್ಕೆ ಕೆಲವರು ನಾವು ವಯಸ್ಸಾಗಿದೆ ಅಂತ ತೋರಿಸ್ಕೋಬಾರ್ದು ಅಂತ ತಿಳ್ಕೊಂಡು ಹೇಳಿ ಸುಣ್ಣ ಬಣ್ಣ ಮಾಡ್ಕೊಳ್ತಾರೆ. ನಮ್ಮ ಮನೆಗಳಿಗೆ ಮನೆ ಹಳಿ ಆಯಿತು ಅಂದ್ರೆ ಯಾರು ಕೊಂಡ್ಕೊಳ್ಳಿ ಗಿರಾಕಿ ಬರೋದಿಲ್ಲ ಅಂತ ಹೇಳಿ ಅದಕ್ಕೆ ಬ್ಯಾಗಿನ ಮೇಲೆ ಸುಣ್ಣ ಬಣ್ಣ ಮಾಡಿಸಿ ಹೊಸ ಮನೆ ಕಾಣಿಸ್ತಿರ್ತಾರಲ್ಲ. ಹಂಗೆ ನಮ್ಮದು ತಲೆ ಬತ್ತು ಬೆಳ್ಳಗಾದ ಕಷ್ಟ ಅಂತೇಳಿ ಸುಣ್ಣ ಬಣ್ಣ ಹಚ್ಕೋತಿರ್ಬೇಕಾಗ್ತಿರ್ತ ಅವಾಗ. ರಾಮಚಂದ್ರನ ಕೂದಲುಗಳು ಹೆಂಗಿದ್ವು ಅಂದ್ರೆ ಸುನೀಲ ಕುಂತಲಾವೃತ. ಆ ಗುಂಗುರು ಪ್ರಾಯಶಃ ಎಲ್ಲ ಕೂದಲುಗಳು ಆವೃತ ಸುತ್ತುವರಿಯಲ್ಪಟ್ಟಿರುವಂತಹದ್ದಾಗಿದೆ. ಅಂತಹದ್ರ ಮೇಲೆ ಕಿರೀಟ ಇಟ್ಟಾನೆ. ಮುಖ ಹೆಂಗದ ಅಂತ ಕೇಳಿದ್ರೆ ಅಮಿತ ಇಂದು ಕಾಂತಿ ಸನ್ಮುಖ. ಚಂದ್ರನಂತೆ ಮುಖ, ಅಮಿತವಾದ ಚಂದ್ರನಂತೆ ಸುಂದರವಾದ ಮುಖ ಇದೆ ರಾಮಚಂದ್ರನಂದು ಅಂತ ಹೇಳ್ತಾ ಇದ್ದಾರೆ. ಅರ್ಥ ಏನಾಯಿತು? ರಾಮನ ಮುಖ ಪ್ರಶಾಂತವಾಗಿದೆ, ಮತ್ತೆ ಮತ್ತೆ ನೋಡಬೇಕು ಅನಿಸ್ತಾ ಇದೆ. ಚಂದ್ರನಂತೆ ಇದೆ, ಚಂದ್ರನ ನೋಡ್ಬೇಕು ಅನಿಸ್ತದೆ, ಮತ್ ನೋಡ್ಬೇಕು ಅನಿಸ್ತದೆ. ಸೂರ್ಯನ ಮತ್ ನೋಡ್ಬೇಕು ಅನ್ಸಂಗಿಲ್ಲ, ಒಮ್ಮೆಯೂ ನೋಡ್ಬೇಕು ಅನ್ಸಂಗಿಲ್ಲ. ಯಾಕಂದ್ರೆ ಅಷ್ಟು ಪ್ರಕಾಶ ಇರ್ತಾನೆ. ಅದಕ್ಕೆ ಎರಡು ಹೆಂಗ್ ಹೊಂದ್ಯಾರ ನೋಡ್ರಿ ಆಚಾರ. ಮುಖ ಇದು ಚಂದ್ರನಂತೆ, ಕಿರೀಟ ಇದು ಹೇಗಿದೆ ಅಂತ ಕೇಳಿದ್ರೆ ಮತ್ತೆ ಸೂರ್ಯನಂತೆ ಇದೆ ಅಂತ. ಸೂರ್ಯ ಚಂದ್ರ ಎರಡೂ ಒಂದೇ ಕಡೆಗೆ ಕಾಣಿಸುವಂತಹದ್ದು ಅಂದ್ರೆ ರಾಮಚಂದ್ರನಲ್ಲಿ ಅಂತ ತಿಳ್ಕೊಳ್ಬೇಕು. ಅವ ಸೂರ್ಯ ವಂಶದಲ್ಲಿ ಹುಟ್ಟ್ಯಾನ, ಹೆಸರೊಳಗೆ ಚಂದ್ರ ಇಟ್ಕೊಂಡವ, ರಾಮಚಂದ್ರ. ಸೂರ್ಯ ವಂಶದಲ್ಲಿ ಹುಟ್ಟಿರುವಂಥವ ರಾಮಚಂದ್ರ ಅಂತ. ಇನ್ನು 77 ಇವೆಲ್ಲ ಸುಮ್ಮನೆ ವರ್ಣನೆ ಮಾಡ್ತಾ ಹೊರಡ್ತಾರೆ ಆಚಾರ, ನಿರ್ಣಯ ಅಲ್ಲ, ದೇವರ ರೂಪಗಳನ್ನ. ಸುರಕ್ತ ಪದ್ಮಲೋಚನ ಸವಿದ್ಯುದಾಭ ಕುಂಡಲ ಸುಹಾಸ ವಿದ್ರುಮಾಧರ ಸಮಸ್ತ ವೇದವಾಗ್ರಸಃ. ಸುರಕ್ತ ಪದ್ಮಲೋಚನ. ಕಣ್ಣು ಹೆಂಗಿತ್ತು ಅಂದ್ರೆ ತುದಿ ಭಾಗದಲ್ಲಿ ಕೆಂಪು ರೆಡ್ಡಿಶ್ ಇರ್ಬೇಕಂತದ್ದು. ಗೊತ್ತಾಯ್ತಾ? ಎಲ್ಲ ಕಣ್ಣು ಬೆಳ್ಳು ಇರ್ಬೇಕು ಅಂತಲ್ಲ, ಪೂರ್ಣ ಕೆಂಪಿರ್ಬೇಕು ಅಂತೂ ಅರ್ಥ ಅಲ್ಲ. ಪೂರ್ಣ ಕೆಂಪಿದ್ರೆ ರೋಗಿಷ್ಟ ಅಂತ ಅರ್ಥ, ಏನೋ ರೋಗ ಬಂದದ ಅಂತ. ಈಗ ಕಾಮಣಿ ಅಂತ ಬರ್ತದ ನೋಡ್ರಿ, ಹಂಗ ಇನ್ನೊಂದು ರೋಗದ ಕೆಂಪು ರೋಗ ಅಂತ ಒಂದದ, ಪಿತ್ತ ನೈನ ಪಿತ್ತಿನ ಅಂತ ಕರೀತಾರೆ ಅದಕ್ಕೆ. ಅದಕ್ಕೂ ಬಿತ್ತು ಬಂತು ಅಂದ್ರೆ ಕೆಂಪಾಗ್ಬಿಡ್ತದೆ, ಎಲ್ಲ ಸದ ಕೆಂಪಾಗ್ಬಿಡ್ತಾವ. ಹಂಗ ಆ ರೋಗ ತರದ್ದು ಇರಬಾರ್ದು. ಕಣ್ಣಿನ ತುದಿ ಇರ್ಬೇಕಲ್ಲ, ಅದು ಮಾತ್ರ ಕೆಂಪಾಗಿರ್ಬೇಕಂತೆ. ಸುರಕ್ತ ಪದ್ಮಲೋಚನ ಸುವಿದ್ಯದಾವ ಕುಂಡಲ. ಮತ್ತೆ ಹೆಂಗಿತ್ತು ಅಂತ ಕೇಳಿದ್ರೆ ಕಣ್ಣುಗಳು ಕೆಂಪಾಗಿರುವಂತಹದ್ದು. ಇನ್ನು ಕುಂಡಲ ಹಾಕೊಂಡಿದ್ದಂತೆ, ಮಿಂಚಿನಂತೆ ಹೊಳೆಯುವಂತಹ ಕುಂಡಲಗಳನ್ನು ಹಾಕೊಂಡಿದ್ದಾನೆ. ಸುಹಾಸ ವಿದ್ರುಮಾಧರ. ರಾಮಚಂದ್ರನ ತುಟಿಗಳು ಹೆಂಗಿದ್ವು ಅಂದ್ರೆ ಒಳ್ಳೆ ಮಂದಹಾಸದಿಂದ ಕೂಡಿರುವಂತಹ ತುಟಿಗಳಿದ್ವು. ರಾಮನ ಮುಖ ನೋಡಿದರೆ ಮಂದಹಾಸ, ನಗುವುದೊಳಗೂ ಬೇರೆ ಬೇರೆ ಅವರೇ. ಹೋ ಅಂತ ನಗೋದು ಬೇರೆ, ಹಲ್ಲು ತೆಗೆದು ಹಲ್ಲು ಮಾತ್ರ ಕಾಣಿಸೋ ನಗೋದು ಬೇರೆ.
ಹಲ್ಲೂ ಕಾಣಿಸದೆ ಕೇವಲ ತುಟಿಗಳನ್ನು ಅರಳಿಸಿ ಎದುರಿಗಿದ್ದವನಿಗೆ ನಾನು ನಗುತ್ತಿದ್ದೇನೆ ಅಂತ ತೋರಿಸೋದು ಒಂದು ಬೇರೆ ಇದೆ. ನಗುಗಳಲ್ಲೂ ಬೇರೆ 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 ನಗುಗಳಿರುವಂತಾಗಿದೆ. ಇನ್ನು ಕೆಲವರಿಗೆ ಅದು ನಗು ಅಂತ ಅನ್ನುವುದು ಜನ್ಮ ಜನ್ಮಾಂತರದಲ್ಲೂ ಇಲ್ಲದೇ ಇರುವಂತೂ ಇರ್ತಾರೆ ಪಾಪ. ಏನು ನಗು ಇದು ನಮಗೂ ಏನೋ ಸಂಬಂಧ ಇಲ್ಲ ಅನ್ನೋ ಹಂಗೆ ಮುಖದ ಮೇಲೆ 3 ಗಂಟೆ 4 ಗಂಟೆ ಹಾಕ್ಕೊಂಡು ಪ್ರಶ್ನೆ ಗಂಟೆ ಹಾಕ್ಕೊಂಡಿರ್ತಾರೆ. ಹಂಗೇನು ಮಾಡಬಾರ್ದು. ಸ್ವಲ್ಪ ನಗುವುದರಿಂದ ಉಳಿದವ್ರಿಗೆ ಆರೋಗ್ಯ ಬರ್ತದೆ. ಇವನು ಬರಲಿ ಬಿಡಲಿ, ಉಳಿದವ್ರಿಗೆ ಆರೋಗ್ಯ ಬರ್ತಿರ್ತದೆ. ಅದರಿಂದ ನಗ್ತಿರ್ಬೇಕಷ್ಟೇ ಕೆಲಸ. ಪರಮಾತ್ಮನ ಮುಖಗಳು ನೋಡ್ರಿ, ಎಲ್ಲೇ ಯಾವುದೇ ಮೂರ್ತಿಯನ್ನು ನೋಡ್ರಿ, ಸುಮ್ಮನೆ ಹೇಳಿದೆ, ಯಾವುದೇ ಮೂರ್ತಿಯನ್ನು ಗಮನಿಸಿ ನೋಡ್ರಿ, ಆ ಮೂರ್ತಿಯ ಲಕ್ಷಣಗಳನ್ನು ಶಾಸ್ತ್ರ ಹೇಳಿದೆ. ಶಾಸ್ತ್ರದಲ್ಲಿ ಹೇಳುವಾಗ ಭಗವಂತನ ಎಲ್ಲ ಮೂರ್ತಿಗಳಲ್ಲೂ ಸುಹಾಸ ವಿದ್ರುಮಾಧರ, ಮುಗುಳ್ನಗೆಯಿಂದ ಮಂದಹಾಸದಿಂದ ಕೂಡಿರುವಂತಹದ್ದೇ ಇದೆ, ಹೊರತಾಗಿ ಬೇರೆ ರೀತಿಯಿಂದ ಇಲ್ಲ. ಪ್ರಾಯ ನರಸಿಂಹದೇವರು ಮಾತ್ರ ಅಟ್ಟಹಾಸ ಮಾಡಿದವರು, ನಕ್ಕವರು ಅವರೊಬ್ಬರೇ. ಇನ್ನುಳಿದ ಎಲ್ಲ ರೂಪಗಳು ಕೂಡ ಶಾಂತ ಮುಗುಳ್ನಗೆ. ಕೃಷ್ಣ ಎಲ್ಲರೂ ಅಷ್ಟೇ, ಬಹಳ ಜೋರು ನಕ್ಕದಿಲ್ಲೇ ಇಲ್ಲ. ಸಮಸ್ತ ವೇದವಾಗ್ರಸಃ, ಮುಂದಿನ ಹೆಂಗದ ಅಂದ್ರೆ ಆ ನಾಲಿಗೆ ಹೇಗಿದೆ ಅಂದ್ರೆ ಎಲ್ಲ ವೇದಗಳನ್ನು ಉಚ್ಚಾರ ಮಾಡುವಂತಹ ನಾಲಿಗೆ ಇದೆ. ಅದಕ್ಕೆ ಆಚಾರ ಅಂತಾರೆ, ಭಗವಂತನ ನಾಲಿಗೆ ಅಂದ್ರೆ ಸಮಸ್ತ ವೇದ ವಾಕ್ ರಸಃ, ಎಲ್ಲ ವೇದಗಳನ್ನು ಉಚ್ಚರಿಸುವಂತಹ ನಾಲಿಗೆ. ಕಿರೀಟ, ಭಗವಂತನ ದೇಹ ಹೇಗಿದೆ ಅಂತ ಕೇಳಿದ್ರೆ ಅನಂತ ಸೂರ್ಯಪ್ರಕಾಶ. ತಲೆಯ ಮೇಲೆ ಹಾಕೊಂಡಿರುವಂತಹ ಕಿರೀಟ 1000 ಸೂರ್ಯಪ್ರಕಾಶ. ಕೆಳಗಡೆಗೆ ಕೂದಲು ಕಪ್ಪು ಕಡುಗಪ್ಪಾದ ಕೂದಲು, ಮುಖವೋ ಚಂದ್ರನಂತೆ ಇರುವಂತಹದ್ದು. ಅದಾದ ಮೇಲೆ ಕಣ್ಣು ಈ ಕೆಂಪು ಕಮಲ ಇರ್ತದಲ್ಲ ಅದರಂತೆ ಸುಂದರವಾಗಿರುವಂತಹದ್ದು, ತುದಿ ಮಾತ್ರದಲ್ಲಿ ಕೆಂಪಾಗಿರುವಂತಹದ್ದು. ಕುಂಡಲಗಳನ್ನು ಹಾಕೊಂಡಿದ್ದಾನೆ, ಮಿಂಚಿನಂತೆ ಫಲಫಲ ಅಂತ ಹೊಳೆಯುವಂತಹದ್ದು. ಮುಗುಳ್ನಗೆಯಿಂದ ಕೂಡಿರುವಂತಹ ತುಟಿ. ಆ ನಾಲಿಗೆಯೋ ಶ್ರೀಮದಾಚಾರ್ಯ ಅಂತಾರೆ ಸಕಲ ವೇದಗಳನ್ನು ಉಚ್ಚಾರಣೆ ಮಾಡುವಂತಹ ನಾಲಿಗೆ ಅಂತ ಹೇಳ್ತಾರೆ. ಅವ್ರಿಗೆ ಹೆಂಗೆ ಗೊತ್ತಾಯಿತು ಸಕಲ ವೇದಗಳನ್ನು ಉಚ್ಚರಿಸುವಂತಹ ನಾಲಿಗೆ ಅಂತ ಹೇಗೆ ಗೊತ್ತಾಯಿತು ಅಂತ ಕೇಳಿದ್ರೆ, ತೇನೇ ಬ್ರಹ್ಮ ಹೃದಯ ಆದಿ ಕವಗೆ ಮುಖ್ಯಂತಿ ಎಂ ಸೂರಯ. ಈ ವಾಯುದೇವರು ಮುಂದೆ ಬ್ರಹ್ಮದೇವರಾಗ್ತಾರೆ, ಅಥವಾ ಮುಂದಿನ ಈಗಿರೋ ಬ್ರಹ್ಮದೇವರು ಹಿಂದಿನ ವಾಯುದೇವರು. ಒಟ್ಟಿನಲ್ಲಿ ವಾಯುಬ್ರಹ್ಮರಿಗೆ ಪರಮಾತ್ಮ ಸಕಲ ವೇದಗಳನ್ನು ಉಪದೇಶ ಮಾಡ್ತಾನೆ. ಆ ಉಪದೇಶವನ್ನು ಎದುರಿನಲ್ಲಿ ಕುಳಿತುಕೊಂಡೇ ಕಲ್ತಿದ್ದಾರೆ. ಅಂದರೆ ವೇದಗಳನ್ನು ಕಲಿಯೋದು ಭಗವಂತನ ಎದುರಿನಲ್ಲಿ ಕುಳಿತುಕೊಂಡು, ಎಲ್ಲೋ ಅಲ್ಲ ನಿಮ್ಮನೆ ಕೂತ್ಕೊಂಡು ಹೇಳು, ನಾನು ನಮ್ಮನೆ ಕೂತ್ಕೊಂಡು ಕೇಳ್ತೀನಿ ಅಂತ ಕೇಳಿದ್ದಲ್ಲ, ಎದುರಿನಲ್ಲೇ ಕುಳಿತುಕೊಂಡು ಕೇಳಿರುವಂತಹದ್ದು. ಇನ್ನು ಮತ್ತೆ ಹೇಳಿದ್ರು, ದಿವಾಕರೌಘ ಕೌಸ್ತುಭ ಪ್ರಭಾಸ ಕೋರು ಕಂಧರ. ರಾಮನ ಕಂಧರ, ಕಂಧರ ಅಂದ್ರೆ ಕಂಠ. ಈ ಕಂಧರ ಇದೆಯಲ್ಲ, ಕಮ್ ಅಂದ್ರೆ ತಲೆ, ಈ ತಲೆಯನ್ನು ಧರ ಅಂದ್ರೆ ಧರಿಸಿದ್ದು. ಕಂಧರ ಅಂದ್ರೆ ಈ ಕಂಠ, ಕಂಠಕ್ಕೆ ಅದರಲ್ಲಿ ಒಂದು ಇದನ್ನ ಹಾಕೋಣ ಅಂತ, ಕೌಸ್ತುಭ ಅಂತ ಒಂದು ಮಣಿ ಹಾಕೋಣ ಅಂತ. ರಾಮಚಂದ್ರ ಏನು ಭಗವಂತನ ಎಲ್ಲಾ ರೂಪಗಳಲ್ಲೂ ಒಂದು ಕೌಸ್ತುಭ ಮಣಿ ಅದ. ಆ ಕೌಸ್ತುಭ ಮಣಿ ಏನಿದೆಯಲ್ಲ ಅದೇ ಸ್ವಯಂ ದಿವೌಕರೌಘ ಕೌಸ್ತುಭ, ಭಾರೀ ಸೂರ್ಯಪ್ರಕಾಶ. ಆದರೆ ಅದನ್ನ ರಾಮ ಕೊಳ್ಳಲ್ಲಿ ಧರಿಸಿದ್ದಕ್ಕೆ ಆ ಕೊಳ್ಳಿನಿಂದ ಈ ಕೌಸ್ತುಭ ಮಣಿಗೆ ಒಂಚೂರು ಶೋಭೆ ಬಂದಿದೆ ಅಂತೆ. ಮಣಿ ಎಷ್ಟು ಚಂದದ ಅಂದ್ರೆ ಕಂಠಕ್ಕೆ ಹಾಕೊಂಡದಕ್ಕೆ ಮಣಿ ಚಂದದ ಅಂತ ಅರ್ಥ, ಹೊರತಾಗಿ ಮಣಿ ಚಂದ ಇದ್ದದಕ್ಕೆ ಕಂಠಕ್ಕೆ ಹಾಕೊಂಡಂತಲ್ಲ. ನಮ್ಮಲ್ಲಿ ಉಲ್ಟಾ, ನಾವು ಆಭರಣ ಹಾಕ್ಕೊಂಡ್ರೆ ಚಂದ ಕಾಣಿಸ್ತೀವಿ. ಕೆಲವರು ಹಾಕ್ಕೊಂಡ್ರೆ, ಕೆಲವರು ಹೇರಿಕೊಂಡರೆ ಶಬ್ದ ಇದೆ. ಹಾಕೊಳ್ಳೋದು ಅಂದ್ರೆ 1 2 ಅಂತ ಅರ್ಥ. ಹೇರ್ಕೊಳ್ಳೋದು ಅಂದ್ರೆ ಏನ್ರಿ, ಇದ್ದು ಬಿದ್ದದನ್ನು ಒಟ್ಟನ್ನು ಹಾಕೊಳ್ಳೋದು ಅಂತ ಅರ್ಥ. ಹಂಗೆ ಹಾಕ್ಕೊಂಡಾಗ ನಾವು ಚಂದ ಕಾಣಿಸ್ತೀವಿ ಅಂತ ಕೆಲವ್ರ ಅಭಿಪ್ರಾಯ ಇರ್ತದೆ. ನಮಗೆ ನಮ್ಮ ಮೈ ಮೇಲೆ ಬಂದದ್ದಕ್ಕೆ ಆಭರಣ ಚಂದ ಆಗ್ಬಿಟ್ಟು ಹೊರತಾಗಿ ಆಭರಣ ಹಾಕೊಳ್ಳೋದಕ್ಕೆ ನಾವು ಚಂದ ಆಗ್ಬಾರ್ದು. ಎಷ್ಟು ವ್ಯತ್ಯಾಸ ನೋಡ್ರಿ. ಅದಕ್ಕೆ ದೇವರಿಗೆ ಆಭರಣ ಮಾಡಿಸಿ ಹಾಕಿದ್ರೆ ಆಭರಣ ಎಷ್ಟು ಚಂದ ಕಾಣಿಸ್ತದೆ ನೋಡು ಅನ್ಬೇಕು. ನಮಗೆ ಆಭರಣ ಹಾಕಿಸಿದ್ರೆ ಅವ ಎಷ್ಟು ಚಂದ ಕಾಣಿಸ್ತಾನೆ ನೋಡು ಅನ್ಬೇಕು. ವ್ಯತ್ಯಾಸ ವ್ಯವಹಾರದೊಳಗೆ. ಹಿಂಗಾಗಿ ರಾಮಚಂದ್ರ ಆ ಕೌಸ್ತುಭ ಮಣಿಯನ್ನು ಕಂಠದಲ್ಲಿ ಧರಿಸಿದ್ದಕ್ಕೆ ಕಂಠದಿಂದ ಆ ಕೌಸ್ತುಭಕ್ಕೊಂದು ಮೌಲ್ಯ ಬಂದಿತ್ತಂತೆ. ಭಾರಿ ಚಂದದ ಕೌಸ್ತುಭ ಅಂತ ಬಂದಿತ್ತಂತೆ. ಸುಪೀವರೋನ್ನತೋ ಉನ್ನತ ಉರು ಸತ್ ಜಗದ್ಭರಾಂಸ ಸಂಯುಗ್ಮಕ. ಅವನು 2 ಭುಜಗಳನ್ನು ವರ್ಣನೆ ಮಾಡ್ತಾರೆ ಆಚಾರ್ಯರು. ಹೆಂಗವ, ಸುಪೀವರ ಉನ್ನತ ಉರು ಸತ್ ಜಗತ್ ಭರ ಅಂಶ ಯುಗ್ಮಕ ಅಂತ ಹೇಳ್ತಾರೆ. ಚಂದ ಎತ್ತರವಾಗಿ ದಷ್ಟಪುಷ್ಟವಾಗಿತ್ತಂತ ಭುಜಗಳು. ಈ ನಮಗೆ ವಯಸ್ಸಾದಂತೆ ಭುಜಗಳು ಸೋಲ್ತವೆ, ಅದರಲ್ಲಿರುವಂತಹ ಎಲ್ಲ ಖಂಡ ಮಾಂಸಗಳು ದುರ್ಬಲವಾಗ್ತದೆ, ಆಮೇಲೆ ಸುಕ್ಕು ಬೀಳ್ತದೆ, ಎಲ್ಲ ಆಗ್ತದೆ. ಶ್ರೀರಾಮಚಂದ್ರನ ಭುಜಗಳು ಹೆಂಗಿದ್ದು ಅಂದ್ರೆ ಒಳ್ಳೆ
ತೀವ್ರ ಎತ್ತರದಲ್ಲಿ ಗಟ್ಟಿಮುಟ್ಟಾಗಿರುವಂತಹದ್ದು. ವಿಶೇಷ ಏನು ಅಂದರೆ ಸಂಪೂರ್ಣ ಜಗತ್ತಿನ ಭಾರವನ್ನು ಹೊತ್ತುಕೊಳ್ಳಲಿಕ್ಕೆ ಸಮರ್ಥವಾದದ್ದಂತೆ. ಕೆಲವಂತಿರ್ತಾರೆ ಇಡೀ ಕಾರ್ಯಕ್ರಮ ನಿಮ್ಮ ಹೆಗಲ ಮೇಲೆ ಅಂತಂತಿರ್ತಾರೆ ನೋಡ್ರಿ. ನಿಮ್ಮ ಮೇಲೆ ಭಾರ ಹಾಕಿ ಮಾಡ್ಲಿಕ್ಕೀವಿ ಅನ್ನಂಗಿಲ್ಲ. ನಿಮ್ಮ ಮೇಲೆ ಭಾರ ಹಾಕಿ ಮಾಡೀವಿ ಅಂತಂದ್ರೆ ಅರ್ಥ ಏನು ಅಂದ್ರೆ ಇಡೀ ಕಾರ್ಯಕ್ರಮಕ್ಕೆ ನಮಗೇನು ಸಂಬಂಧ ಇಲ್ಲೇ ಇಲ್ಲ, ಇದ್ರೊಳಗೆ ಒದ್ದಾಡೋದು ನೀವು ಒಬ್ಬರೇ ಅಂತ ಅರ್ಥ. ಅದಕ್ಕೆ ನಿಮ್ಮ ಮೇಲೆ ಭಾರ ಹಾಕಿ ಮಾಡ್ಲಿಕ್ಕೀವಿ ಅಂದ್ರೆ ನೀವು ಮಾಡ್ರಿ, ನಾವು ಸುಮ್ ಕೂತಿರ್ತೀವಿ ಅಂತ ತಾತ್ಪರ್ಯ. ಪಾಪ ಯಾರೋ ಆಚಾರ ಪುರಾಣದಾಗ ಹೇಳಿದ್ರಂತ. ಏನ್ ಹೇಳಿದ ಪುರಾಣದಾಗ ಅಂದ್ರೆ ಎಲ್ಲಾ ಭಾರವನ್ನ ದೇವರ ಮೇಲೆ ಹಾಕ್ಬಿಟ್ಟು ನಿಮ್ ಕೆಲಸ ಮಾಡ್ಕೊಡ್ರಿ ಅಂತ ಹೇಳ್ಬಿಟ್ಟಿದ್ರಂತ. ಈಗ ನಾ ಹೇಳ್ತೇನೆ ಪುರಾಣದಾಗ ಹಿಂಗೇನೋ ಒಂದು ಆಚಾರ ಹೇಳಿದ್ರು ಪುರಾಣದಾಗ. ಎಲ್ಲೋ ಗಂಡ ಹೆಂಡತಿ ಯಾತ್ರಾಕ್ ಹೊಂಟಿದ್ರಂತ. ಯಾತ್ರಾಕ್ ಹೊಂಟಾಗ ಹೆಂಡತಿ ಎಲ್ಲ ಗಂಡನ ಬ್ಯಾಗಿಗೆಲ್ಲ ಹೊರಗಿಟ್ಟು ಎಲ್ಲ ಆಯ್ತು. ಏನ್ರಿ ನೀವು ಒಂಚೂರು ಮುಂದೆ ಹೋಗ್ರಿ ನಾ ಬರ್ತೀನಿ ಅಂದಂತ. ಏನ್ ಹೇಳು ಅಂತ ತಡ್ರಿ, ಮೊನ್ನೆ ಆಚಾರ ಪುರಾಣದಾಗ ಹೇಳ್ಯಾರ ನಿಮ್ದೇನೇ ಭಾರ ಇದ್ರೆ ದೇವ್ರ ಮೇಲೆ ಇಟ್ಟು ಹೋಗ್ರಿ ಅಂತ ತಿಳ್ಕೊಂಡು ಹೇಳ್ಯಾರ. ಅದಕ್ಕೆ ಗುಂಡ್ಕಲ್ಲು ದೇವ್ರ ಪೆಟ್ಟಿಗೆ ಮೇಲೆ ಇಟ್ಟು ಬರ್ತೀನಿ ಅಂತ ಹೇಳಿದಂತ. ಯಾಕಂದ್ರೆ ಭಾರ ಎಲ್ಲ ದೇವ್ರ ಪೆಟ್ಟಿಗೆ ಮೇಲೆ ದೇವ್ರ ಮೇಲೆ ಹಾಕ್ಬೇಕಲ್ಲ. ಮತ್ತೆ ಇನ್ನು ಊರಿಗೆ ಹೋಗಿ ಯಾತ್ರಾಕ್ ಹೋಗಿ ಬರೋ ತನಕ ಮತ್ತೆ ಅಲ್ಲೇ ಹಾಕ್ಬೇಕಾಗ್ತದೆ. ಅದಕ್ಕೆ ಆ ಭುಜಗಳು ಹೆಂಗವ ದೇವ್ರದು ಅಂತ ಕೇಳಿದ್ರೆ ಸುಪೀವರ, ಚೆನ್ನಾಗಿ ಪುಷ್ಟವಾಗಿ ಎತ್ತರವಾಗಿರುವಂತಹ ದೊಡ್ಡ ಜಗತ್ತಿನ ಭಾರವನ್ನ ಹೊತ್ತುಕೊಳ್ಳಲು ಸಮರ್ಥವಾಗಿರುವಂತಹದ್ದು ಅಂತ 78ನೇ ಪದ್ಯ. ಇನ್ನು 79 ಏನ್ ಹೇಳ್ತಾರೆ, ಅದು ಭುಜ ಆತು. ಇನ್ನು ಎರಡೂ ತೋಳುಗಳನ್ನು ಹೇಳ್ಕೊಂಡು ಬರ್ತಾರೆ. ಸುವೃತ್ತ ದೀರ್ಘ ಪೀವರೋಲ್ಲ ಸದ್ಭುಜದ್ವಯಾಂಕಿತ ಜಗದ್ವಿಮಥ್ಯ ಸಂಭೃತ ಶರಸ್ಯ ದಕ್ಷಿಣೇ ಕರೆ. ಸುವೃತ್ತ ಒಳ್ಳೆ ದುಂಡುಗವಂತೆ ಚಂದಾಗಿ ಕೈಗಳು ಹಂಗಿರ್ಬೇಕ್ರಿ. ಅವೆಲ್ಲ ಈ ಒಳೆ ಮತ್ತು ಜೋತು ಬಿದ್ದು ಸಟ್ಪಟ್ಟಾಗಿ ಹಂಗೆಲ್ಲ ಇಲ್ಲ, ದುಂಡಿನ ಕೈಗಳು. ಸುವೃತ್ತ ದೀರ್ಘ ಉದ್ದಕ್ಕಿರಬೇಕು. ಪೀವರ ಅಂದ್ರೆ ಪುಷ್ಟವಾಗಿರಬೇಕು. ಉಲ್ಲಸದ್ ಭುಜದ್ವಯಾಂಕಿತ, ಅದರ ಎರಡೂ ಕಡೆಗಳಲ್ಲಿ ಏನಂದ್ರೆ ತೋಳುಗಳಿಂದ ಕೂಡಿರ್ತಕ್ಕಂಥವನಾಗಿದ್ದಾನೆ. ಅಂದ್ರೆ ದುಂಡಗಾಗಿರುವ, ಉದ್ದಗಿರುವ, ದಷ್ಟಪುಷ್ಟವಾಗಿರುವ, ಶೋಭಿಸುವ ಎರಡು ತೋಳುಗಳಿಂದ ಕೂಡಿರ್ತಕ್ಕಂಥವನಾಗಿದ್ದಾನೆ. ಇಷ್ಟು ಹೇಳಿದರು. ರಾಮನ ಬಲಗೈಯಲ್ಲಿ ಒಂದು ಬಾಣ ಇದೆಯಂತೆ. ಎಡಗೈಯಲ್ಲಿ ಬಿಲ್ ಹಿಡ್ಕೋಬೇಕು, ಬಲಗೈಯಲ್ಲಿ ಬಾಣವನ್ನು ಹಿಡ್ಕೊಳ್ಬೇಕು. ಎಷ್ಟೋ ಟಿವಿ ಸೀರಿಯಲ್ ಗಡಿಬಿಡಿ ಮಾಡಿದ್ರು ಸಹಿತ ಉಲ್ಟಾ ಮಾಡಬಾರ್ದು. ಬಲಗೈಯಾಗ ಬಿಲ್ಲು, ಎಡಗೈಯಾಗ ಬಾಣ ಮಾತ್ರ ಮಾಡಬಾರ್ದು. ಬಲಗೈಯಲ್ಲೇ ಬಾಣ, ಎಡಗೈಯಲ್ಲೇ ಬಿಲ್ಲು. ಬಿಲ್ಲನ್ನು ಹಿಡ್ಕೊಂಡಾಗ ಬಲಗೈಯಿಂದ ಹೂಡ್ಲಿಕ್ಕೆ ಬರ್ತದೆ, ಹೊರಲಿಕ್ಕೆ ಬರ್ತದೆ. ವಂಶದಾಗ ಒಬ್ಬರು ಆಚಾರ ಪೂಜಾ ಮಾಡ್ಲಿಕ್ಕೆ ಹೊಂಟವರು ಗಡಿಬಿಡಿ ಒಳಗೆ ಬಲಗೈ ಒಳಗೆ ಗಂಟೆ ಎಡೆಯ ಹಲಿಯಾಗಿ ತಗೊಂಡ್ಬಿಟ್ರಂತವ್ರು. ಆಚಾರ್ಯ ಭಯಂಕರ ಅವಸರ ಆಗ್ಬಿಟ್ಟಿತ್ತು. ಪೂಜೆ ಮುಗಿಸ್ಬೇಕು ಅಂತ ಅನ್ನೋ ಅವಸರ. ಆ ಪೂಜೆ ಮುಗಿಸೋ ಅವಸರಕ್ಕೆ ಏನ್ ಮಾಡ್ಬಿಟ್ರೆ ಆಚಾರ ಅಂದ್ರೆ ಬಲಗೈ ಒಳಗೆ ಗಂಟಿ, ಎಡೆಯ ಒಳಗೆ ಹಲಿ ಆಗ್ತಿ. ಹೆಂಗ್ ಮಾಡ್ಬೇಕು ಹೇಳಿ ನೋಡಂತ ಎರಡೂ ತಿರುಗಿ ಶುರು ಮಾಡ್ಬಿಟ್ಟು ಅವರಿಗೆ. ಯಾಕಂದ್ರೆ ಗಂಟಿ ಎಡೆ ಇದ್ರೆ ಅಲ್ಲಿ ನಿಂತ್ಕೊಂಡಿರ್ತದೆ, ಬಲಗೈ ಒಳಗೆ ಹಲಿ ಹಾಕಿ ತಿರುಗ್ತಿರ್ತದೆ, ಉಲ್ಟಾ ಉಲ್ಟಾ ಆಗೋತಂತ. ಹಂಗ ಆಗಬಾರ್ದಲ್ಲ. ಜಗದ್ವಿಮಥ್ಯ ಸಂಭೃತ ಶರಸ್ಯ ದಕ್ಷಿಣೇ ಕರೆ. ಬಹಳ ಚಂದದ ನಾ ಅಪರೂಪ ವಿಷಯದ ಕೇಳಿಸಿಕೊಳ್ಳಿ. ಇದೆಲ್ಲ ವರ್ಣ ಕೇಳ್ಕೊತ ಬಂದಿರಿ. ಈಗ ಪ್ರಮೇಯ ಆವಿಷ್ಕಾರ ಏನ್ ಮಾಡ್ತಾರೆ ಶ್ರೀಮದಾಚಾರ್ಯರು ಅಂದ್ರೆ, ರಾಮನ ಬಲಗೈಯಲ್ಲಿ ಇರುವಂತಹ ಒಂದೇನೋ ಬಾಣ ಇದೆ, ಈ ಬಾಣದ ಮಹತ್ವ ಏನು, ಯಾರು ಇದನ್ನು ಮಾಡಿದವರು, ಅದರಲ್ಲಿ ಸಾಮರ್ಥ್ಯ ಏನು, ಇದರಿಂದ ಏನೇನು ಕಾರ್ಯಗಳಾಗ್ಯಾವ ಅನ್ನೋದನ್ನೆಲ್ಲ ಮುಂದೆ ಹೇಳ್ತಾ ಹೊರಡ್ತಾರೆ. ಜಗದ್ವಿಮಥ್ಯ ಸಂಭೃತಂ ಶರೋಸ್ಯ ದಕ್ಷಿಣೇ ಕರೆ. ಜಗತ್ತಿನಲ್ಲಿ ಏನೇನು ಸಾಮಗ್ರಿಗಳಿದೆಯೋ ಅದನ್ನೆಲ್ಲವನ್ನ ಮಥನ ಮಾಡಿದಾಗ ಬರುವ ಸಾರ ಭಾಗ ಯಾವುದೋ ಅದು ಈ ಬಾಣ ಅಂತ ತಿಳ್ಕೊಳ್ಬೇಕು. ಏನ್ ಹಂಗಂದ್ರೆ ಅರ್ಥ ಆಗಿಲ್ಲ ನಮಗೆ. ಶಬ್ದ ಅರ್ಥ ಆಯ್ತು. ಜಗತ್ತಿನಲ್ಲಿರೋ ಪದಾರ್ಥವನ್ನೆಲ್ಲ ತೆಗೆದು ಸಾರಭೂತ ಮಾಡಿದ ಅಲ್ಲ. ಈಗ ಒಂದು ಬಾಣವನ್ನು ನಿರ್ಮಾಣ ಮಾಡ್ತೀವಿ ತಿಟ್ಕೊಳ್ಳೋಣಂತ ಸುಮ್ಮನೆ ನಮಗೆ ತಿಳಿಲಿಕ್ಕೆ. ಆ ಬಾಣದಲ್ಲಿ ಉಪಯೋಗಿಸುವಂತಹ ಸಾಮಗ್ರಿಗಳೇನವನೋ, ಕಬ್ಬಣವೋ ಅಥವಾ ಕಲ್ಲೋ ಅಥವಾ ಮಣ್ಣು ಏನೋ ಬೇಕಾಗಬಹುದಲ್ಲ. ಯಾವ್ದಾವ್ದನ್ನು ನಿರ್ಮಾಣ ಮಾಡ್ಲಿಕ್ಕೆ ಏನೇನು ಬೇಕಾಗ್ತದೆ ಅದೆಲ್ಲ ಅದು ಎಲ್ಲಿಂದ ತಗೊಂಡಾರ ಅಂತಂದ್ರೆ, ಈ ಜಗತ್ತಿನಲ್ಲಿ ಯಾವ್ದ್ಯಾವ್ದು ಗಟ್ಟಿ 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 ಪದಾರ್ಥಗಳು ಅಂತಿವೆ. ಉದಾಹರಣೆಗೆ ಪರ್ವತ, ಮೇರು ಪರ್ವತ, ಮಂದರ ಪರ್ವತಗಳು, ಇವೆಲ್ಲ ಪರ್ವತಗಳೇನವ ಹಿಮಾಲಯ, ಇಂಥ ಪರ್ವತಗಳು ಗಟ್ಟಿ ಪರ್ವತಗಳು. ಅದರಲ್ಲಿನ ಸಾರ ಭಾಗವನ್ನು ತೆಗೆದುಕೊಂಡ್ರಂತೆ. ಹಂಗೆ ತೆಗೆದುಕೊಳ್ಳಿಕ್ಕೆ ಬರ್ತದೆ. ಸಾರ ಭಾಗವನ್ನು ತೆಗೆದುಕೊಳ್ಳುವ ಕ್ರಮ ಇದೆ ಇವತ್ತಿಗೂ ಹಂಗ. ಮತ್ತೆ ಗಿಡಗಳಿಂದ ಔಷಧಿಗಳನ್ನು ಮಾಡುವಾಗ ಅದರಿಂದ ಸಾರ ಭಾಗವನ್ನು ತೆಗೆದು ಓದೋದನ್ನು ಬಿಸಾಡಿ ಔಷಧಿಗಳನ್ನು ಮಾಡಿರ್ತಾರೆ. ಹಂಗ ಆ ಎಲ್ಲ ಪರ್ವತಗಳು, ಕಬ್ಬಿಣ ಪದಾರ್ಥಗಳು, ಮತ್ತೊಂದು ಎಲ್ಲದರ ಸಾರ ಭಾಗವನ್ನು ಮಥಿಸಿ ತೆಗೆದಾಗ ಅದು ಏನಾಗಿದೆ ಅಂದರೆ ರಾಮಚಂದ್ರನ ಕೈಯಲ್ಲಿರುವಂತಹ ಬಿಲ್ಲಾಗಿದೆ ಅಂತ ತಿಳ್ಕೊಳ್ಬೇಕು. ಬಾಣವಾಗಿದೆ ಅಂತ ತಿಳ್ಕೊಳ್ಬೇಕು, ಬಿಲ್ಲಲ್ಲ ಬಾಣ.
ಆಮೇಲೆ ಮುಂದೆ ಹೇಳ್ತಾರೆ ಇದು 79. ಇದ್ರ ಮುಗಿದ ಮೇಲೆ ಒಂದು ಹೊಸ ಅಂಶ ಮತ್ತೆ. ಅದನ್ನು ನಿರ್ಮಾಣ ಮಾಡಿದವರು ಯಾರಪ್ಪ? ಹಿಂಗೆ ಸಾರವನ್ನೆಲ್ಲ ತೆಗೆದು ಮಾಡಿದವರು ಯಾರು ಅಂದರೆ ಸ್ವಯಂಚತೇನ ನಿರ್ಮಿತೋ. ಸ್ವಯಂ ಭಗವಂತನೇ ವಿಷ್ಣುನೇ ಏನು ಮಾಡಿದ್ದಾನೆ ಅಂದರೆ ಅದನ್ನು ನಿರ್ಮಾಣ ಮಾಡಿದ್ದಾನೆ. ಯಾರೋ ಮಾಡಿ ರಾಮಚಂದ್ರ ಅಥವಾ ದೇವರೇ ತಗೊಳ್ರಿ ಅಂತ ಕೊಟ್ಟಿಲ್ಲ. ಇವತ್ತಿಗೆ ರಾಮನ ಕೈಯಲ್ಲಿರುವಂತಹ ಆ ಒಂದು ಬಾಣ ಜಗತ್ತಿನ ಗಟ್ಟಿಮುಟ್ಟಾದ ಪದಾರ್ಥಗಳ ಸಾರ ಭಾಗವನ್ನು ತೆಗೆದು ಮಾಡಲ್ಪಟ್ಟದ್ದು. ಮಾಡಿದವರು ಯಾರು ಅಂತ ಕೇಳಿದ್ರೆ ಸ್ವತಃ ಶ್ರೀರಾಮಚಂದ್ರನೇ ಅದನ್ನು ಮಾಡಿದ್ದಾನೆ. ರಾಮಚಂದ್ರ ಮೂಲ ರೂಪದ ನಾರಾಯಣ ಮಾಡಿದ್ದಾನೆ. ಮತ್ತು ಅದರಿಂದ ಫಸ್ಟ್ ಯಾರನ್ನು ಕೊಂದರು? ಪ್ರಯೋಗ ಅಂತ ಇರ್ತದೆ ನೋಡ್ರಿ. ಅದನ್ನೊಂದೇನಾರ ಮಾಡಿದ ಕೂಡಲೇ ಯಾರ ಮೇಲೆ ಒಂದು ಪ್ರಯೋಗ ಮಾಡಬೇಕು ಅಂತ ಇರ್ತದೆ ರೀ. ಮನೆಯೊಳಗೆ ಒಂದೇನೋ ಹೊಸದು ಅಡುಗೆ ಮಾಡಿರ್ತಾರೆ, ಕಲ್ತಿರ್ತಾರೆ. ಅದು ಯೂಟ್ಯೂಬ್ ನೋಡಿಕೊಂಡು ಬಾಲಿಕಿನ ಮನೆ ಯಾರೋ ಇಂದ್ರಾಬಾಯಿ ಚಂದ್ರಾಬಾಯಿ ಕಡೆ ಕೇಳಿಕೊಂಡು ಒಂದು ಚಲೋ ರುಚಿಯಾದ ಅಡುಗೆ ಮಾಡಿರ್ತಾರೆ. ಅದನ್ನು ಯಾರ ಮೇಲೆ ಪ್ರಯೋಗ ಮಾಡಬೇಕು ಅಂತ ವಿಚಾರ ಮಾಡ್ತಿರ್ತಾರೆ. ಪ್ರಯೋಗ ಅಂದ್ರೆ ಏನ್ರಿ? ತಿಂದ ಮೇಲೆ ಹೆಂಗೆ ಇರ್ತಾರೆ ಅವರು ಅಂತ ನೋಡ್ಬೇಕಾಗ್ತಿರ್ತದೆ. ಚಲೋ ಚಲೋ ಇರ್ತಾರೆ ಪಾಪ, ಕೆಟ್ಟ ಆಗ್ತಂತಲ್ಲ. ಗಂಡ ಹೆಂಡತಿ ಹೇಳಿದ್ದಂತ ಸ್ವಲ್ಪ ಹೆಂಡತಿ ವಿಚಿತ್ರ ಇದ್ಲಂತಕ್ಕೆ. ಇಲ್ಲಿ ಯಾರಿದ್ದವರಲ್ಲ ಮತ್ತು ತಪ್ಪು ತಿಳ್ಕೊಳಕ್ಕೆ ಹೋಗಬೇಡ್ರಿ. ಅದಕ್ಕೆ ಇದ್ದವ್ರ ಚಲೋ ಇದ್ರಿ, ಯಾರೋ ಪಾಪ ಅಲ್ಲಿ ಹೆಂಡತಿ ತಪ್ಪಿದ್ದ ಸ್ವಲ್ಪ ಒಂದು ವಿಚಿತ್ರ ಇದ್ಲಂತ. ಗಂಡ ಏನು ಹೇಳಿದ್ರೆ ಇಷ್ಟ ಹೇಳಿದ್ನಂತ, ನೋಡು ಯಾರೂ ಮಾಡದೇ ಇರುವಂತಹ ಪಲ್ಯ ಮಾಡು ಅಂತ ಹೇಳಿದ್ರು. ಬೇರೆ ಇಲ್ಲ, ಯಾರೂ ಮಾಡದೇ ಇರುವಂತಹ ಒಂದು ಪಲ್ಯ ಮಾಡು ಆತು ಅಂತ ಹೇಳಿ ಊಟಕ್ಕೆ ಕೂತು ಗಂಡ ಹೇಳಿದೆ, ಏನ್ರಿ ನೀವು ಕಡೆ ಮುಚ್ಚಿಕೊಳ್ರಿ, ಯಾಕೆ ಯಾರೂ ಮಾಡದೇ ಇರೋ ಪಲ್ಯ ಮಾಡಿ ನೀವು ತಿಳ್ಕೊಂಡು. ಹೌದಾ, ಏನು ಮಾಡ್ಯಾರಪ್ಪ ನನ್ನ ಹೆಂಡತಿ ಯಾರೂ ಮಾಡಿರೋ ಪಲ್ಯ ಅಂತ ತಿಳ್ಕೊಂಡು ಪಾಪ ಕಡೆ ಮುಚ್ಚಿಕೊಂಡ. ಮಾಡಿ ತಂದಿಟ್ಲು, ತೆಗೆದು ನೋಡ್ತಾನ, ಏನು ಪಲ್ಯ? ಕರಿಬೇವಿನ ಪಲ್ಯ ಮಾಡಿಟ್ಟು. ಕರಿಬೇವಿನ ಪಲ್ಯ ಇಡೀ ಬುಟ್ಟಿ ತುಂಬ ಕರಿಬೇವು, ಅದ್ರ ಪಲ್ಯ. ಯಾರು ಮಾಡಿದ್ರೇನೋ, ಯಾರು ಮಾಡಿಲ್ಲ, ನಾ ಮಾಡೀನಿ ಅಂತ. ಹಂಗೆ ಮತ್ತದು ಪ್ರಯೋಗ ಆಗ್ಬೇಕಲ್ಲ ಯಾರ ಮೇಲೆ. ಎಲ್ಲಿ ಯಾರು ಮಾಡಿದ್ಮೇಲೆ ಪ್ರಯೋಗ ಮಾಡಿದ್ರನ್ನ ಅಂತಂದ್ರೆ ಮಧು ಕೈಟಬರು ಅಂತೇನಿದ್ರು, ಮಧು ಕೈಟಬರ ಮೇಲೆ ಇದರ ಪ್ರಯೋಗ ಆಗಿದೆ ಅಂತ ಬರೀತಾರೆ ಶ್ರೀಮದಾಚಾರ್ಯರು. ಸ್ವಯಂ ಚ ತೇನ ನಿರ್ಮಿತೋ ಹತೋ ಮಧುಶ್ಚ ಕೈಟವ 80ನೇ ಶ್ಲೋಕದಲ್ಲಿ. ಶರೇಣ ತೇನ ವಿಷ್ಣುನ, ತೇನ ವಿಷ್ಣುನ, ತೇನ ಶರೇಣ, ಆ ಭಗವಂತ ಮೂಲ ರೂಪದ ನಾರಾಯಣ ಆ ಬಾಣದಿಂದ ಮಧು ಕೈಟವರನ್ನ ಸಂಹಾರ ಮಾಡಿದ್ದಾನೆ. ಅಂದ್ರೆ ಈಗೇನಾಯಿತು? ಇದು ನಾ ಇಷ್ಟು ದಿವಸ ಒಂದು ಬೇರೆ ವಿಷಯ ತಿಳ್ಕೊಂಡಿದ್ದೆ. ಪರಮಾತ್ಮ ಮಧು ಕೈಟವರನ್ನ ತನ್ನ ಹಸ್ತದಿಂದ ಸಂಹಾರ ಮಾಡಿದ್ದಾನೆ ಅಂತ ನಾ ತಿಳ್ಕೊಂಡಿದ್ದೆ. ಹಂಗೂ ಇರಬೇಕು, ಬೇರೆ ಕಡೆಗಳಲ್ಲೆಲ್ಲೋ ಇದೆ ಹಂಗೆ ಹಸ್ತದಿಂದಲೂ ಸಂಹಾರ ಮಾಡಿದ್ದು ಒಂದು ಶಬ್ದ ಇದ್ದಂಗೆ ಅದ. ಕೀಲ್ ಕರತಾಡನ ತೀಲ್ ಹೊಡೆದ, ಅದಕ್ಕೆ ಬಿದ್ದು ಹೋತು ಅಂತ ಹಿಂಗೂ ಹೋದ. ಆದ್ರೆ ಆಚಾರ ನಿರ್ಣಯದಲ್ಲಿ ಹೇಳುವಾಗ ಆ ಬಾಣದಿಂದ ಅವರನ್ನು ಕೊಂದಿದ್ದಾನೆ ಅಂತ ಹೇಳಿದ್ದಾರೆ. ಪ್ರಾಯ ಬೇರೆ ಬೇರೆ ಕಲ್ಪಗಳಲ್ಲಿ ಹಂಗೆ ಹೊಡೆದಿದ್ದಿರಬಹುದು. ಅಂತೂ ಈಗ ತಾತ್ಪರ್ಯ ನಿರ್ಣಯದ ಪ್ರಕಾರ ಹೋದರೆ ಮಧುಕೈಟವರನ್ನ ಸಂಹಾರ ಮಾಡಿದ್ದು ರಾಮಚಂದ್ರನ ಬಾಣ. ಅದು ಅಂದ್ರೆ ಮೂಲ ರೂಪದ ನಾರಾಯಣ ಬಾಣ. ಅವೇನ್ ಮಾಡಿದ? ದದೌಚ ಲಕ್ಷ್ಮಣಾನುಜೆ, ಆ ಬಾಣವನ್ನ ಶತ್ರುಘ್ನ ಕೈಯಲ್ಲಿ ಕೊಟ್ಟಿದ್ದಂತ. ಇದು ತಗೋ ಅಂತ ತಿಳ್ಕೊಂಡು ಹೇಳಿ. ಯಾಕ ಅಂತ ಮುಂದೆ 81. ಸಶತ್ರು ಸೂಧನೋ ವಧಿ ಮಧೋ ಸ್ವತಂಬ್ರ ಸಾಹ್ವಯಂ ಶರೇಣ ತೇನ ಚಾಕರೋತ್ ಪುರಿಂಚ ಮಾಧುರಾಭಿರಾಮ್. ಆ ಬಾಣವನ್ನ ಕೈಯಲ್ಲಿ ಹಿಡಿದುಕೊಂಡು ಶತ್ರುಘ್ನ ಇವತ್ತೇನು ಮಧುರಾಪಟ್ಟಣ ಅಂತ ಕರೆಸಿಕೊಳ್ತಾ ಇದೆಯೋ ಅಲ್ಲಿ ಹೋದ. ಅಲ್ಲೊಬ್ಬ ಲವಣಾಸುರ ಅಂತ ಇದ್ನಂತ ಅಸುರ. ಹೆಸರೇ ಒಂದ್ ಎಷ್ಟು ಚಂದ ನೋಡ್ರಿ, ಉಪ್ಪು. ಲವಣಾಸುರ ಅಂದ್ರೆ ಉಪ್ಪೇ ಉಪ್ಪು. ಭಾಳ ಉಪ್ಪ ತರ್ಕೊಳಿಕಾಗಿಲ್ರಿ, ಭಾಳ ಸಿಹಿಯಾದ್ರೂ ತರ್ಕೊಳಿಕಾಗಿಲ್ಲ. ಯಾವಾಗ್ಲೂ ಎಷ್ಟು ಹಿತಮಿತವಾಗಿರ್ಬೇಕು, ಅಷ್ಟೇ ಇರಬೇಕು. ಅವ ಲವಣಾಸುರ ಅಂತ ಇದ್ದ. ಅವ ಆ ಮಧುನಾಮಕ ದೈತ್ಯನ ಮಗನಾಗಿರುವಂತಹ ಮಧೋಹೋ ಸುತಂ ರಸಾಹ್ವಯಂ. ಮಧು ಅಂತ ಒಬ್ಬ ದೈತ್ಯ. ಈ ಮಧು ಕೈಟವರು ಬಂದಿರಲ್ಲ, ಆ ಮಧುನಾಮಕ ದೈತ್ಯನ ಪುತ್ರನಾಗಿರುವಂತಹ ಲವಣಾಸುರನನ್ನ ಶತ್ರುಘ್ನ ಕಡೆಯಿಂದ ಕೊಲಿಸಿದ ರಾಮಚಂದ್ರ. ಕೊಲ್ಲುವಾಗ ಕೈಯಲ್ಲಿ ಬಾಣ ಕೊಟ್ಟಿದ್ದ. ಯಾವ ಬಾಣ ಕೊಟ್ಟಿದ್ದ ಅಂತ ಕೇಳಿದ್ರೆ ತಾನು ಜಗತ್ತಿನ ಸಾರ ಭಾಗಗಳನ್ನೆಲ್ಲ ತೆಗೆದು ಮಾಡಿರುವಂತಹ ಬಾಣ ಇತ್ತಲ್ಲ, ಅದನ್ನು ಕೊಟ್ಟಿದ್ದ. ಈಗ ವಿಚಿತ್ರ ನೋಡ್ರಿ, ದೇವರ ಆಯುಧಗಳು, ದೇವರ ಕೈಯಲ್ಲಿರುವಂತಹ ವಸ್ತುಗಳನ್ನ ದೇವರು ಮಾತ್ರ ಸಂಗ್ರಹಿಸಬಲ್ಲ, ದೇವರು ಮಾತ್ರ ಹಿಡಿಯಬಲ್ಲ. ಉಳಿದವರು ಯಾರು ಉಳಿದವರು ಯಾರು ಹಿಡಿಯೋದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಶತ್ರುಘ್ನಿಗೆ ಕೊಟ್ಟಿದ್ದಂತೆ ಪರಮಾತ್ಮ ಇದನ್ನು ತಗೋ ಅಂತ. ಅದರ ಅರ್ಥ ದೇವರು ಅವನಿಗೆ ಹಿಡಿಲಿಕ್ಕೆ ಬೇಕಾದ ಸಾಮರ್ಥ್ಯವನ್ನು ಕೊಟ್ಟಿದ್ದ ಅಂತ ತಿಳ್ಕೊಳ್ಬೇಕು. ಯಾಕಂದ್ರೆ ಮುಂದೆ ಮಹಾಭಾರತ ಪುರಾಣದಲ್ಲಿ ಒಂದು ಕಥೆ ಬರ್ತದೆ. ಈ ಮಾಂಧಾತ ಅಂತ ಒಬ್ಬ ರಾಜ,
ಆ ಮಾಂಧಾತ ರಾಜನಿಗೆ ಒಂದು ಇಚ್ಛಾ ಬಂದಿತ್ತಂತ. ಏನ್ ಬಂದಿತ್ತು ಅಂದ್ರೆ, ವಾಯುದೇವರು ಹಿಡಿದುಕೊಂಡಿರುವಂತಹ ಗದೆಯನ್ನ ನಾನು ಹಿಡ್ಕೋಬೇಕು ಅಂತ. ಅದು ಹಿಡ್ಕೋಬೇಕು ಅಂದ್ರೆ ಏನ್ರಿ, ಈ ಸಿನಿಮಾ ನಾಟಕದೊಳಗೆ 1 ನಿಮಿಷ ಹಿಡ್ಕೊಂಡಿರೋ ಕೊಟ್ಟಿರ್ತಾರಲ್ಲ, ಹಂಗಲ್ಲದು. ತನ್ನ ಜೀವನದುದ್ದಕ್ಕೂ ಗದೆಯನ್ನು ಹಿಡ್ಕೊಂಡು ಹೋಗ್ಬೇಕು ನಾನು ಅಂತಿತ್ತಂತ. ಅಂದ್ರೆ ವಾಯುದೇವರು ಹಿಡ್ಕೊಂಡಿರೋ ಗದೆ ಅದು ಉಳಿದವರು ಎತ್ತಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಹೆಂಗ್ ಬಂತು? ಭೀಮಸೇನದೇವರು ಮಾತ್ರ ಎತ್ತಬೇಕು. ಅದಕ್ಕೆ ಶ್ರೀಮದಾಚಾರ್ಯ ಅಂತಾರೆ, ವಾಯುದೇವರು ನಿನಗೆ ಈ ಗದ ಎತ್ತಲಿಕ್ಕೆ ಬರಲಿ ಅಂತ ಅನುಗ್ರಹ ಮಾಡಿದ್ದಕ್ಕಾಗಿ ಎತ್ತಲಿಕ್ಕೆ ಬಂದಿತ್ತಂತ ಹೇಳ್ಬೇಕು. ಅವರು ಇಚ್ಛಾ ಮಾಡ್ಬೇಕು. ಅಡ್ಡಿಲ್ಲ ನೀನು ಎತ್ತು ಅಂತ ಅನ್ಬೇಕು. ನೀನು ಎತ್ತು ಅಂತ ಇವ್ ಹೇಳ ತಿಳ್ಕೊಂಡು ಬಾಜಿಕಿರೋ ಹಂಗಾರ ನಾನು ಎತ್ತಿ ನಿಂತು ಹೋಗ್ಬಾರ್ದು. ಮತ್ತದನ್ನ ನೀ ಎತ್ತು ಅಂದ್ರೆ ನೀ ಅಷ್ಟೇ. ಅದಕ್ಕೆ ಹಂಗ ರಾಮ ತನ್ನ ಕೈಯಲ್ಲಿರುವಂತಹ ಬಾಣವನ್ನ ಶತ್ರುಘ್ನ ಕೈಯಲ್ಲಿ ಕೊಡುವಾಗ ಇದನ್ನ ನೀನು ಬಿಲ್ಲಿಗೆ ಹೂಡಿ ಪ್ರಯೋಗ ಮಾಡಿ ಲವಣಾಸುರನ ಸಂಹಾರ ಮಾಡು ಅಂತ ಹೇಳಿದ್ದ. ಅದಕ್ಕೆ ಲವಣಾಸುರನ ಸಂಹಾರ ಮಾಡಿದ. ಶರೇಣ ಏನ ಚಾಕರು ಪುರಿಂಚ ಮಾಧುರ ವಿಧಂ. ಹಂಗ ಬಾಣ ಪ್ರಯೋಗ ಮಾಡಿದಾಗ ಸತ್ತ. ಆ ಲವಣಾಸುರನ ಸಂಹಾರ ಮಾಡಿ ಅದು ಇಡೀ ಊರನ್ನ ಮಧುರಾಪಟ್ಟಣವನ್ನಾಗಿ ಮಾಡಿದ್ದಾನೆ. ಮಧು ಅಂದ್ರೆ ಸಿಹಿ. ಮಥುರಾಪಟ್ಟಣ ಅಂತೂ ಹೆಸರದಕ್ಕೆ ನೋಡ್ರಿ. ಮಧುರಾಮಕ ದೈತ್ಯನ ಮಗನಾದ ಲವಣಾಸುರ ಅದ ಇಲ್ಲೋ ಎಷ್ಟು ಚಂದ ನೋಡ್ರಿ. ಅದನ್ನ ಲವಣಾಸುರದೊಳಗೆ ರ ಕೊನೆಗೆ ಮಧುರಾಮಕ ದೈತ್ಯನ ಅಪ್ರವಾದ ಮಧುರ ಮಾಡಿಟ್ಟಿದ್ದಾನೆ ಕೆಲಸ. ಅದು ಮಧುರಾಮಕ ದೈತ್ಯನ ಪುತ್ರನಾದ ಲವಣಾಸುರನನ್ನ ಸಂಹಾರ ಮಾಡಿ ಅಪ್ಪಂದ ಹೆಸರಿನೊಳಗೆ 2 ಅಕ್ಷರ, ಮಗನ ಹೆಸರಿನ 1 ಅಕ್ಷರ ತಗೊಂಡು ಲವಣಾಸುರ ಮಧುರಾಪಟ್ಟಣ ಅಂತ ಮಾಡಿಟ್ಟ. ಸಮಸ್ತ ಸಾರ ಸಂಭವಂ ಶರಂ ದಧಾರ ತಂ ಕರೆ. ಮತ್ತ ಆ ಬಾಣವನ್ನು ತಂದು ಕೊಟ್ಟು ಬಿಟ್ಟಿದ್ದಾನಾದ್ರಿಂದ ಸಮಸ್ತ ಸಾರ ಸಂಭವ, ಎಲ್ಲ ಜಗತ್ತಿನ ಸಾರವನ್ನ ಸಾರದಿಂದ ಕೊಟ್ಟಿರುವ ಬಾಣವನ್ನ ಕರೇ ದಧಾರ ಕೈಯಲ್ಲಿ ಹಿಡ್ಕೊಂಡ ರಾಮಚಂದ್ರ. ಇದು ಬಲೈ. ಸ ವಾಮ ಬಾಹುನ ಧನುರ್ದಧಾರ ಶಾರ್ಗ ಸಂಹಿತಂ. ಎಡಗೈಯಿಂದ ಏನು ಹಿಡ್ಕೊಂಡಿದ್ದಾನೆ? ಶಾರ್ಗ ಅನ್ನುವಂತಹ ಬಿಲ್ಲನ್ನು ಹಿಡ್ಕೊಂಡಿದ್ದಾನೆ. ಪ್ರಾಯ ಭಗವಂತನ ಕೈಯಲ್ಲಿರುವ ಆಯುಧಗಳಿಗೆ ಒಂದೊಂದು ಹೆಸರಿದೆ ಎಲ್ಲದಕ್ಕೂ ಕೂಡ. ಕೌಮೋದಕಿ ಗದಕ್ಕೆ ಹೆಸರು, ನಂದಕಃ ಖಡ್ಗಕ್ಕೆ ಹೆಸರು, ಶಾರ್ಗ ಬಿಲ್ಲಿಗೆ ಹೆಸರು. ಹಿಂಗ ಒಂದೊಂದು ಹೆಸರುಗಳು ಇರುವಂತಹದ್ದು. ಬಾಣಕ್ಕೂ ಹೆಸರಿರಬಹುದು, ಇಲ್ಲಿ ಹೇಳಿಲ್ಲ, ಪ್ರಸಂಗಾಂತರದಲ್ಲಿ ನೋಡಬೇಕು. ದಧಾರ ಶಾರ್ಗ ಸಂಹಿತಂ. ಎಡಗೈಯಲ್ಲಿ ಶಾರ್ಗ ಎಂಬ ಬಿಲ್ಲು, ಬಲಗೈಯಲ್ಲಿ ಸಮಸ್ತ ಸಾರ ಸಂಭೂತವಾದ ಶರವನ್ನು ಹಿಡಿದುಕೊಂಡಿದ್ದಾನೆ ರಾಮಚಂದ್ರ. ಮುಂದ ಉದಾರ ಬಾಹುಭೂಷಣ ಶುಭಾಂಗದಸ್ಸ ಕಂಕಣ ಮಹಾಂಗುಲೀಯ ಭೂಷಿತ ಸುರಕ್ತ ಸತ್ಕರಾಂಬುಜ. 83ನೇ ಶ್ಲೋಕ. ಉದಾರ ಬಾಹುಭೂಷಣ, ಉತ್ಕೃಷ್ಟವಾದ ಬಾಹುಭೂಷಣಗಳು ಅಂದ್ರೆ ತೋಳ್ಬಂದಿ ಅಂತ ಕರಿತಿರ್ತಾರೆ. ಇಲ್ಲಿ ಹಾಕೊಳ್ಳೋದು ಮೇಲ್ಭಾಗಕ್ಕೆ, ಗಂಡಸರು ಹಾಕೊಳ್ಳೋದು ಕಡಿಮೆ, ಹೆಣ್ಮಕ್ಳು ಹಾಕೊಂಡಿರ್ತಾರೆ ತೋಳ್ಬಂದಿ ಅಂತ ತಿಳ್ಕೊಂಡು ಹೇಳಿ. ಹಿಂದಕ್ಕೆ ರಾಜ ಮಹಾರಾಜರ ಕಾಲಕ್ಕೆ ಹಿಂದೆ ತೋಳ್ಬಂದಿ ಹಾಕೊಳ್ಳೋದು ಪದ್ಧತಿ ಇತ್ತು. ಹೆಣ್ಮಕ್ಳು ಎಲ್ಲರೂ, ರಾಜ ಮಹಾರಾಜರೇನಿಲ್ಲ, ರಾಣಿ ಮಹಾರಾಣಿಯರಂತೇನಿಲ್ಲ, ನಮ್ಮನೆಯಾಗಿದ್ದವರು ಹಾಕೋತಿದ್ರು. ಈಗೇನು ಹಾಕೊಳ್ಳೋದಿಲ್ಲ. ಈಗ ತೋಳ್ಬಂದಿಗಳು ಬಂದೇನಿಲ್ಲ. ಈಗ ಕರಿಗಳಲ್ಲಿ ಚರ್ಚೆ ಮಾಡ್ತಿರ್ತಾರೆ. ಹಿಂದಕ್ಕೆಲ್ಲ ತೋಳ್ಬಂದಿಗಳಿದ್ದು ಈಗ ತೋಳಿನಲ್ಲೇ ಬಂದಿಯಾಗಿದ್ದಾರೆ. ಹಿಂದಕ್ಕೆಲ್ಲ ತೋಳ್ಬಂದಿಗಳಿದ್ದು ಈಗ ತೋಳೆ ಬಂದಿಯಾಗಿದೆ ಅಂತ ತಿಳ್ಕೊಂಡು ಹೇಳಿ. ಹಂಗ ತೋಳಿನ ಬಂಧನದಲ್ಲಿ ಇದ್ದಾರೆ. ಉದಾರ ಭಾವ ಶುಭಾಂಗದ. ಆಮೇಲೆ ಅದು ಮಂಗಳಕರವಾದ ಆಭರಣವನ್ನು ತೊಟ್ಟಿದ್ದಾರೆ. ಸಕಂಕಣ, 2 ಕೈಗಳಲ್ಲಿ ಕಂಕಣ ಅಂದ್ರೆ ಕಡಗ. ಗಂಡಸರು ಹಾಕೊಂಡ್ರೆ ಕಡಗ, ಹೆಣ್ಮಕ್ಳು ಹಾಕೊಂಡ್ರೆ ಬಳಿ. ಹೆಣ್ಮಕ್ಳು ಹಾಕೊಳ್ಳೋ ಬಳಿ ಸಹಿಸೋ ಸಣ್ಣ ಇರ್ತಾವ, ಗಂಡಸರು ಹಾಕೊಳ್ಳೋ ಕಡಗ ಸಹಿಸೋ ದೊಡ್ಡ ಇರ್ತಾವ. ಈಗ ಉಲ್ಟಾ ಆಗ್ಯಾವ ಅಂತ ಇಟ್ಕೋಬಹುದು, ಏನು ಸಮಸ್ಯೆ ಇಲ್ಲ. ಅಥವಾ ಅವಷ್ಟು ಹಾಕೋತಾರೆ, ಇವ್ರು ಹಾಕೊಂಡೇ ಇಲ್ಲ ಅಂತ ಇಟ್ಕೊಂಡ್ರು ಸರಿ ಅದ. ಅಂಥವು ಹಾಕೊಂಡಿದ್ದಾನೆ. ಮಹಾಂಗುಲೀಯ ಭೂಷಣ, ಬೆರಳುಗಳಲ್ಲಿ ಉಂಗುರಗಳನ್ನು ಹಾಕೊಂಡಿದ್ದಾನಂತೆ. ಪ್ರಾಯಶಃ 10 ಬೆರಳಿಗೆ 10 ಉಂಗುರ ಹಾಕೊಂಡಿರ್ಬೇಕು ರಾಮಚಂದ್ರ. ಶ್ರೀನಿವಾಸ ಕಲ್ಯಾಣದಾಗ ಬರ್ತದ್ರಿ. ಸಾಲ ಮಾಡಿದ್ದು ಶ್ರೀನಿವಾಸ ಕುಬೇರನ್ ಕರೆದಂತ. ಕುಬೇರ ಬಾಪ, ಏನು ನಾಳೆ ಲಗ್ನ ಮಾಡ್ಕೋ ಸ್ವಾಮಿ ಅಂದ್ರು. ಇಲ್ಲ ಸ್ವಲ್ಪ ಸಾಲ ಬೇಕಾಗಿದೆ. ನಿಂದಾದ ತಗೋ. ಇಲ್ಲ ನೀ ಸಾಲ ಕೊಡು. ಸಾಲ ಕೊಟ್ರು. ಕೊಟ್ಟ ಮೇಲೆ ಹೇಳಿದ್ನಂತ, ಏನಿಲ್ಲ ಮತ್ತ ಲಗ್ನಕ್ಕೆ ಕೆಲವು ಆಭರಣಗಳು ಬೇಕಾಗ್ತಾವ, ಹುಡುಗಿಗೆ ಮಂಗಲಸೂತ್ರ, ಉಂಗ್ರ ಇವೆಲ್ಲ ಬೇಕಾಗ್ತಾವ, ಸ್ವಲ್ಪ ತಂದು ಕೊಡು ಅಂತ ಹೇಳಿದಂತ. ಕುಬೇರ ಪೆಟ್ಟಿಗೆಲ್ಲ ಇಟ್ಕೊಂಡು ಬಂದ್ಬಿಟ್ಟಿದ್ರಿ. ರೊಕ್ಕ ತಗೊಂಡ್ಬಿಟ್ಟು ಕೊಟ್ಬಿಟ್ಟ ಬಹುದು ಹೋದ ಕೆಲಸ. ಹಾಕೊಂಡಿದ್ನಂತ. ಎಲ್ಲಾ ಬೆರಳಿ ಉಂಗ್ರ ಹಾಕೊಂಡಿದ್ನಂತ ಶ್ರೀನಿವಾಸ. ಕಾಲಿ ಕಡಗ, ಪಾದುಕ ಎಲ್ಲ ಹಾಕೊಂಡು ಬಂದಿದ್ದ ಅಂತ
ಶ್ರೀನಿವಾಸ ಕಲ್ಯಾಣದಾಗ ಕೇಳ್ತೀವಿ. ಹಂಗೆ ಇಲ್ಲೂ ಶ್ರೀರಾಮಚಂದ್ರ ಮಹಾಂಗುಲೀಯ ಭೂಷಿತ, ಎಲ್ಲ ಬೆರಳುಗಳಲ್ಲಿ ಅಂಗುಲೀಯಗಳು ಉಂಗುರಗಳನ್ನು ಹಾಕೊಂಡ್ಬಿಟ್ಟಾನ ಚಂದಾಗಿ. ಸುರಕ್ತ ಸತ್ಕರಾಂಬುಜ, ಅವನ ಕೈಗಳು ಹೆಂಗಿದ್ದು ಅಂದರೆ ಕೆಂಪು ಬಣ್ಣದ ಕೈಗಳಂತೆ. ಈ ತಳಭಾಗ ಎಲ್ಲ ರಕ್ತ ರಕ್ತ ಇದು ಅಲ್ಲ, ರಕ್ತ ಅಂತಲ್ಲ, ಆ ಬಣ್ಣ ಈ ಕಮಲ ಇರ್ತದೆ ನೋಡ್ರಿ, ಆ ಕೆಂಪು ಬಣ್ಣದ ಕಮಲವನ್ನು ನೋಡಿದ್ರೆ ಹೆಂಗಿರ್ತಿತ್ತೋ ಹಂಗೆ ಈ ತಳಭಾಗ ಎಲ್ಲ ಕೆಂಪಿರಬೇಕಂತೆ. ಅವು ಸಲ್ಲಕ್ಷಣಗಳು, ದೇಹದಲ್ಲಿರುವಂತಹ ಲಕ್ಷಣಗಳಲ್ಲಿ ಇದು ಅಂಗೈ ಅಂಗಾಲು ಇವೆಲ್ಲ ಕೆಂಪು ಬಣ್ಣದಿರಬೇಕು ಅಂತ ಹೇಳ್ತಾರೆ. ಹಂಗಿರುವುದರಿಂದ ಉತ್ತಮ ಪುರುಷನ ದೇಹದ ಲಕ್ಷಣಗಳು ಅಂತ ಕರೀತಿರ್ತಾರೆ. ಮನೆಗೆ ಹೋಗಿ ನೋಡ್ಕೊಳ್ಳೋಣಂತ, ನಮ್ಮ ಕೈ ಹೆಂಗವ ಅಂತ ಇಲ್ಲೇ ನೋಡ್ಕೋತ್ಕೊಳ್ಳೋದು ಬೇಡ, ಪುರಾಣ ತಬ್ಬಿಡ್ತದೆ ಮತ್ತೆಲ್ಲರ ಕೈ ಹೆಂಗವ ಕಾಲು ಹೆಂಗವ ಕೂತ್ಕೊಂಡ್ರೆ ಅದಕ್ಕೆ ಇರಲಿ. ನಮ್ಮ ಯಾವ ದೇಹದ ಲಕ್ಷಣಗಳಿಲ್ಲ, ಎಲ್ಲ ಅವಲಕ್ಷಣಗಳವ. ಇದ್ದ ಅವಲಕ್ಷಣಗಳನ್ನೇ ಇಟ್ಟು ಚಂದ ತಿಳ್ಕೊಂಡಿದ್ದೀವಿ ನಾವು. ಇನ್ನು ಖರೇನ ಲಕ್ಷಣ ಇದ್ದಿದ್ದಿದ್ರೆ ಇರಲಿ. ಅದಕ್ಕೆ ಸುರಕ್ತ ಸತ್ಕರಾಂಬುಜ, ಕೆಂಪಾದ ಕೈಗಳು, ಭಗವಂತನ ಕೈಗಳು ಇದೆಲ್ಲ ಕೆಂಪಾಗಿತ್ತಂತೆ. ಅನರ್ಘ್ಯ ರತ್ನಮಾಲಯ ವನಾಖ್ಯಯ ಚ ಮಾಲಯ ವಿಲಾಸಿ ವಿಸ್ತ್ರಜೋರಸ ಬಭಾರ ಚ ಶ್ರಿಯಂ ಪ್ರಭುವು. ಈಗ ಭಗವಂತನ ಎದೆ ಹೆಂಗಿತ್ತು ಅಂತ ಎದೆ ವರ್ಣನೆ ಮಾಡ್ತಾ ಇದ್ದಾನೆ. ಶ್ರೀರಾಮಚಂದ್ರನ ವಕ್ಷಸ್ಥಳ ಅಂದ್ರೆ ಹೆಂಗಿತ್ತು ಅಂದ್ರೆ ಶ್ರಿಯಂ, ಒಳಗಡೆಗೆ ಮಹಾಲಕ್ಷ್ಮಿಯನ್ನ ಇಟ್ಕೊಂಡಿದ್ದಾನಂತೆ. ಏನು ಪ್ರೇಮ ಇರಬೇಡ್ರಿ ಎಲ್ಲಾದ್ರೂ ಲಕ್ಷ್ಮೀದೇವಿ ಮೇಲೆ. ನಾವೆಲ್ಲ ಜಗತ್ನಲ್ಲಿದ್ದವರು ಅಕಸ್ಮಾತ್ ಭಗವದ್ಭಕ್ತರಾದರೆ ನಮ್ಮ ಹೃದಯದಲ್ಲಿ ಶ್ರೀರಾಮ ಇರ್ಲಿ ಅಂತ ಅನ್ಕೊಂಡ್ರೆ ಶ್ರೀರಾಮ ಅಂತಾನ ನನ್ನ ಹೃದಯದಲ್ಲಿ ನನ್ನ ಹೆಂಡತಿ ಇರ್ಲಿ ಅಂತ. ಪ್ರಾಯ ಹೆಂಡತಿ ಮೇಲೆ ಇಷ್ಟು ಲವ್ ಇರ್ಬೇಕು ಅವಂಗ ಒಬ್ಬೊಂಗರಿ, ಇನ್ಯಾರ್ಯಾರಿಗೂ ಅಷ್ಟು ಪ್ರೀತಿ ಮಾಡ್ಲಿಕ್ಕಿಲ್ಲ, ಹೌದಿಲ್ಲ? ಅದಕ್ಕೆ ಭಾರೀ ಪ್ರೇಮ ಲಕ್ಷ್ಮೀ ದೇವಿನ ಇಟ್ಕೊಂಡು ಕೂತ್ಬಿಟ್ಟಾನ ವಕ್ಷಸ್ಥಳದಲ್ಲಿ. ವಿಲಾಸಿ ವಿಸ್ತೃಸೋರಸ, ಅದು ಅತ್ಯಂತ ಮತ್ತ ಶೋಭಿಸುವಂತಹ ವಿಶಾಲವಾದ ಎದೆ, ಅದರ ಲಕ್ಷ್ಮೀ ದೇವಿಯನ್ನು ಕೂಡಿಸ್ಕೊಂಡಿದ್ದಾನೆ. 2 ಮಾಲೆ ಹಾಕೊಂಡ ಅಂತ. ಈ ಕಂಠಕ್ಕೆ ಕೌಸ್ತುಭದ ಅಲ್ಲ, ಜೊತೆಗೆ ಕೆಳಗೆ ಇಳಿಬಿಟ್ಟದ್ದು ಯಾವುದು ಅಂದ್ರೆ ಅನರ್ಘ ರತ್ನಮಾಲಯ, ಬೆಲೆ ಕಟ್ಟಲಾಗದ ರತ್ನಗಳ ಮಾಲೆ ಒಂದಾಗಿದ್ರೆ ವನಮಾಲೆ ಮತ್ತೊಂದು, ಒಂದು ಹೂವಿನ ಮಾಲೆ ಒಂದು ರತ್ನದ ಮಾಲೆ, ಎರಡೂ ಹಾಕೊಂಡಿದ್ದಾನೆ ಶ್ರೀರಾಮಚಂದ್ರ. ಜೊತೆಗೆ ಆ ಎದೆಯಲ್ಲಿ ಲಕ್ಷ್ಮಿಯನ್ನು ಕೂಡಿಸಿಕೊಂಡಿದ್ದಾನೆ ಅಂತ 84, 85 ಎಲ್ಲ ರಾಮಚಂದ್ರನ ವರ್ಣನಾದ. ಇವತ್ತು ಮುಗಿಸ್ಬೋಣ ಅಂತ, ರಾಮಚಂದ್ರ ವರ್ಣ ಮುಗಿಸ್ಬಿಡೋದು ಇವತ್ತ. ಸಭೂತಿವತ್ಸಭೂಷಣಸ್ತನೋದರೇ ವಲಿತ್ರೈ ಉದಾರ ಮಧ್ಯಭೂಷಣೋಲ್ಲಸತ್ತಟಿ ಪ್ರಭಾಂಬರಃ. 85 ಶ್ಲೋಕ. ಸಭೂತಿ ವತ್ಸಭೂಷಣ, ಶ್ರೀವತ್ಸ ಚಿಹ್ನೆಯಿಂದ ಅಲಂಕೃತನಾಗಿದ್ದಾನೆ. ಲಕ್ಷ್ಮಿಯಲ್ಲಿ ಕೂತಾಳಲ್ಲ, ಅದು ಶ್ರೀವತ್ಸ ಚಿಹ್ನೆ ಇರುವಂತಹ ಸ್ಥಳ. ಎದೆಯಲ್ಲಿ ಲಕ್ಷ್ಮಿ ಕೂತಿದ್ದಾಳೆ, ಅಲ್ಲಿ ಶ್ರೀವತ್ಸ ಚಿಹ್ನೆ ಇದೆ. ಶ್ರೀವತ್ಸವಕ್ಷ ಶ್ರೀವಾಸ ಶ್ರೀಪತಿ ಶ್ರೀಮತಾಂಬರಃ. ವಿಷ್ಣು ಸಹಸ್ರನಾಮದಲ್ಲಿ ದೇವರ ಒಂದು ನಾಮವೇ ಶ್ರೀವತ್ಸವಕ್ಷಾಹ, ಶ್ರೀವತ್ಸ ಚಿಹ್ನೆಯಿಂದ ಕೂಡಿರುವಂತಹದ್ದು ಅಂತ. ಅದನ್ನ 2 ರೀತಿಯಿಂದ ಹೇಳ್ಯಾರ. ಸ್ವಾಭಾವಿಕವಾಗಿ ಭಗವಂತನ ದೇಹದಲ್ಲಿ ಶ್ರೀವತ್ಸ ಚಿಹ್ನೆ ಇತ್ತು ಅಂತ ಒಂದಾದ್ರೆ, ಭೃಗು ಋಷಿಗಳು ಒದ್ದಾಗ ಎದೆ ಮೇಲೆ ಆ ಚಿಹ್ನೆ ಮೂಡಿತು ಅಂತ ಹೇಳಿದ್ದಾರೆ. ಬಂದು ಭಾರೀ ಸಿಟ್ಟಿನಿಂದ ಬಂದ್ರಂತ. ಪಾಪ ಯಾರ್ದೋ ಸಿಟ್ಟು ಯಾರ್ದೋ ಮೇಲೆ ತೀರ್ಸ್ಕೊಂಡ್ರು ಅಂತಿರ್ತಾರಲ್ಲ, ಹಂಗ ಯಾರ್ದೋ ಸಿಟ್ಟು ಯಾರ್ದೋ ಮೇಲೆ ತೀರ್ಸ್ಕೊಂಡ್ರು ಅಂತೇಳಿ ಬಂದು ಜಾಡ್ಸಿ ಒದ್ದು ಬಿಟ್ರೆ ಅದು ಎದೆ ಮೇಲೆ ಚಿಹ್ನೆ ಮೂಡಿಬಿಡುತ್ತಂತ. ಅಂದ್ರೆ ಹಿಂಗಾಗಿತ್ತದು, ಮೊದಲೇಗಿತ್ತು, ಎದ್ದು ಕಾಣ್ಲಿಕ್ಕೆ ಶುರುವಾಯ್ತು ಅಂತ ಅರ್ಥ. ಕೆಲವೊಮ್ಮೆ ಎಲ್ಲೋ ಬಡ್ಕೊಂಡು ಗಾಯ ಮಾಡ್ಕೊಂಡಿರ್ತೀವಿ, ಬಾಗಿಲಕ್ಕೆ ಚಿಲ್ಕಕ್ಕೆ ಬಡ್ದು ಅದು ಇನ್ನಿಷ್ಟು ರಬ್ಬ ಆಗಿಬಿಟ್ಟಿರ್ತದೆ. ಹಂಗಾಯ್ತಿದು ಅಂತ ತಿಳ್ಕೊಳ್ಬೇಕು. ಆಮೇಲೆ ಶ್ರೀವತ್ಸ ಚಿಹ್ನೆ. ಹೊಟ್ಟೆ ಮೇಲೆ ಏನಿತ್ತು ಅಂದ್ರೆ ವಲಿತ್ರಯಿ ಅಂತ ಹೇಳ್ತಾರೆ, 3 ರೇಖೆಗಳಿರ್ಬೇಕಂತೆ. ಅದು ಶ್ರೇಷ್ಠ ಪುರುಷರ ಲಕ್ಷಣ. ಬಾಲ್ಯದಲ್ಲಿ ನಮಗೆ ಇರ್ತಿದ್ದು ರೀ, 1-2 ಗಿರಿ ಬೀಳ್ತಿದ್ವು. ಯಾಕಂದ್ರೆ ಹೊಟ್ಟಿ ಅಷ್ಟೆಳ್ಳಗಿತ್ತು, ಮಡಿಕೆ ಬೀಳ್ತಿದ್ವು, ಅವಾಗ ಕಾಣಿಸ್ತಿದ್ವು. ಈಗೇನ್ರ ರೇಖೆ ಗೀಖೆ ನೋಡ್ಕೊಳಿಕ್ ಹೋದ್ರೆ ಯಾವ ರೇಖಾನೂ ಕಾಣಿಸಂಗಿಲ್ಲ. ರೇಖಾ ತಪ್ಪಾರ್ಥ ಮಾಡ್ಕೋಬೇಡ್ರಿ, ಯಾವ ರೇಖೆಗಳೂ ಕಾಣಿಸುವುದಿಲ್ಲ. ನಾನು ನಮ್ಮ ಗುರುಗಳನ್ನು ನೋಡ್ತಾ ಇದ್ದೆ. ನಮ್ಮ ಗುರುಗಳು ಅವರು 89ನೇ ವಯಸ್ಸಿಗೆ ವೈಕುಂಠ ಯಾತ್ರೆಯನ್ನು ಮಾಡಿದವರು. 89ನೇ ವಯಸ್ಸಿಗೂ ಕೂಡ ಅವರ ದೇಹ ಹೆಂಗಿತ್ತು ಅಂದ್ರೆ ಒಳ್ಳೆ ವ್ಯಾಯಾಮ ಮಾಡಿದ ದೇಹ. 72 ಆಸನಗಳನ್ನು ಹಾಕ್ತಾರೆ ನಮ್ಮ ಗುರುಗಳು, ಯೋಗಾಸನಗಳನ್ನು. ಹೊಟ್ಟೆ ಮೇಲೆ ಅಕ್ಷರಶಃ ಈಗ ಗೆರೆಗಳು ಕಾಣಿಸ್ತಿದ್ವು. ನನಗೆ 1, 2 ಹಿಂಗೆ ಗೆರೆಗಳು ಕಾಣಿಸ್ತಿದ್ವು. ನಾನು ನೋಡಿದ್ದೇನೆ. ನಾವು ಹಚ್ಕೊಳ್ಳುವಾಗ ನಾವೆಲ್ಲ ಅನ್ನಿ ಕೂತು ಪಕ್ಕ ಕೂತ್ಕೊಂಡು ಹಚ್ಕೊಳ್ತಾ ಇದ್ರೆ ಹೊಟ್ಟೆ ಮೇಲೆ ಗೆರೆಗಳು ಕಾಣಿಸ್ಬೇಕು. ಅಷ್ಟು ಚಂದಾದ ದೇಹ ಗುರುಗಳದ್ದು. ಹಂಗ ಆ ಭಗವತ್ ಯಾಕೆ ಹೇಳ್ತೀನಿ ಅಂದ್ರೆ ಉತ್ತಮ ಪುರುಷ ಲಕ್ಷಣಗಳವೆಲ್ಲ ಯೋಗ್ಯ ವ್ಯಕ್ತಿಗಳಿದ್ರೆ ಅಂತ. ನಮ್ಮ ಹೊಟ್ಟೆ ಮೇಲೆ ಆ 3 ಗೆರೆಗಳು, ಅಂದ್ರೆ ನಮ್ಮ ಹೊಟ್ಟೆ ಮೇಲೆ ಗೆರೆಗಳು ಕಾಣಿಸೋದಿಲ್ಲ,
ಗ್ರಹಗಳು ಕಾಣಿಸ್ತಾವ ಅಷ್ಟೇ ಹೊಟ್ಟೆ ಮೇಲೆ. ಆಚಾರ ಹೇಳಿದಂತ ಪಕ್ಷಮಾಸ ಆದಮೇಲೆ ನವರಾತ್ರಿ ಆದಮೇಲೆ ಆಚಾರ ಹೊಟ್ಟೆ ನೋಡ್ಲಿಕ್ಕೆ ಹೋಗಬಾರ್ದು ಅಂತ. ಯಾಕಂದ್ರೆ ಆಗ ಗುರುಗ್ರಹ, ಶುಕ್ರಗ್ರಹ, ಶನಿಗ್ರಹ, ಮಂಗಳ ಗ್ರಹಗಳೆಲ್ಲ ಆಚಾರ ಹೊಟ್ಟೆಗೆ ಇರ್ತಾವ. ಹಂಗಂಗ್ರಿ ಆಚಾರ ಹೊಟ್ಟೆ ಹೆಂಗಿರ್ತಾವಂದ್ರೆ ರವಾ ಉಂಡಿ, ವಡಿ, ಪುರಿ ಇವೆಲ್ಲ ಶುಕ್ರಗ್ರಹ, ಮಂಗಳಗ್ರಹ, ಶನಿಗ್ರಹಗಳು. ಯಾಕಂದ್ರೆ ಶನಿಗ್ರಹದ ಸುತ್ತು ಉಂಗ್ರದ ಅಂತದೇ ಇಲ್ಲ. ಮತ್ತೆ ಇವ್ರ ಹೊಟ್ಟೆಯೊಳಗೆ ರವಾ ಉಂಡಿ, ಪುರಿ ಚಂದ ಕಾಣಿಸ್ತಿರ್ತದಂತೆ. ಒಲಿಗಳೇನು ಕಾಣಿಸೋದಿಲ್ಲ, ಒಲಿ ಮೇಲೆ ಇಟ್ಟು ಹೊಟ್ಟೆ ಕಾಣಿಸ್ತಿರ್ತಾರೆ ಅಷ್ಟೇ. ಅದಕ್ಕೆ ದೇವರ ಹೊಟ್ಟೆಯಲ್ಲಿ ಹೇಗಿತ್ತು? ಒಲಿತ್ರಯಿ ಉದಾರ ಮಧ್ಯಭೂಷಣೋಲ್ಲಸ ತಟಿಪ್ರಭಾಂಬರ. ಅದು ಮಧ್ಯದಲ್ಲಿ ಉಲ್ಲಸ ತಟಿಪ್ರಭಾ, ಉದಾರ ಮಧ್ಯಭೂಷಣ, ಉಡ್ದಾರ ಹಾಕೊಂಡ. ಅದಕ್ಕೆ ಒಡ್ಯಾಣ ಅಂತ ಕರೀತಾರೆ. ಹೆಣ್ಮಕ್ಳು ಹಾಕೊಂಡ್ರೆ ಒಡ್ಯಾಣ, ಗಂಡಸರು ಹಾಕೊಂಡು ಉಡ್ದಾರ ಅಂತ. ಆ ಮಧ್ಯಭೂಷಣ ಫಸ್ಟ್ ಕ್ಲಾಸ್ ಆಗಿರುವಂತಹದ್ದು. ಆಮೇಲೆ ಪೀತಾಂಬರ ಉಟ್ಕೊಂಡಿದ್ದಾನೆ, ಮಿಂಚಿನಂತೆ ಇರುವಂತಹ ಪೀತಾಂಬರ ಉಟ್ಕೊಂಡಿದ್ದಾನೆ. ಇನ್ನು 2 ಶ್ಲೋಕ. ಕರೀಂದ್ರ ಸತ್ಕರೋರು ಸುವೃತ್ತ ಜಾನುಮಂಡಲ ಕ್ರಮಾಲ್ಪವೃತ್ತ ಜಂಘಕ ಸುರಕ್ತ ಪಾದ ಪಲ್ಲವ. ಕರೀಂದ್ರ ಸತ್ಕರೋರು ಯುಕ, ಅದು ಆನೆ ಸೊಂಡಿರ್ತದಲ್ಲ, ಈ ತೊಡೆ ಭಾಗ ಹೆಂಗಿರಬೇಕು ಅಂತ ಹೇಳಿದ್ರೆ ಸೊಂಟದಿಂದ 2 ಕಾಲುಗಳು ಹೆಂಗೆ ಕಾಣಿಸ್ತಿರ್ಬೇಕು ಅಂದ್ರೆ ಆನೆಯ ಸೊಂಡಿಲಿನ ಆಕಾರದಲ್ಲಿ ಬಂದಿರ್ಬೇಕಂತ. ಆನೆಯ ಸೊಂಡಿಲಿನ ಆಕಾರ ಅಂದ್ರೆ ಗೊತ್ತೇನು? ಆನೆಯ ಸೊಂಡ್ಲು ಮೇಲೆ ದಪ್ಪಿರ್ತದೆ, ಕ್ರಮೇಣ ಕೆಳಗೆ ಬರೋ ಕಾಲಕ್ಕೆ ತೆಳ್ಳಗೆ ಹಾಕೋದು ಬಂದಿರ್ತಾವೆ. ಇದೇ ಸ್ಟೈಲು, ಅದೇ ಕಾಲು ಹಂಗಿರ್ಬೇಕು 2 ಪಾದಗಳು ಅಂತ. ಅದಕ್ಕೆ ಹೇಳಿದ್ರು ಕರೀಂದ್ರ ಸತ್ಕರೋರು ಸುವೃತ್ತ ಜಾನುಮಂಡಲ. ದುಂಡ ಇರ್ತದೆ, ಮೇಲ್ ದಪ್ಪ, ಕೆಳಗೆ ಬರ್ತಾ ಬರ್ತಾ ತೆಳ್ಳಗೆ ಆಗ್ತಾ ಬರ್ತದೆ. ಕ್ರಮಾಲ್ಪ ವೃತ್ತ ಜಂಘಕ ಸ್ವರಕ್ತ ಪಾದ ಪಲ್ಲವ. ಕ್ರಮವಾಗಿ ಹೀಗೆ ಬಂದಾಗಿ ಕೆಳಗಿನ ಭಾಗ ಹೆಂಗಿತ್ತು? ಕೆಂಪಾಗಿತ್ತು ಅಂಗಾಲು ತಿಳಿಸಿಕೊಟ್ರು. ಹೋಗ್ಲಿ, ಇಷ್ಟೆಲ್ಲ ಹೇಳಿದ್ರಿ. ಅವನ ಬಣ್ಣೆ ಎಂಥದ್ದು ಅಂತ ಹೇಳಿಲ್ಲಲ್ಲ. ಕಾಂತಿಗಿಂತ ಮೈಬಣ್ಣಿ ಅಂತಹದ್ದು. ಅವೇನು ಕೆಂಪಿದ್ನೋ, ಕರಿ ಇದ್ನೋ, ಬೆಳ್ಳಗಿದ್ನೋ, ಹಸರಿದ್ನೋ? ಯಾವ ಬಣ್ಣ ರಾಮಚಂದ್ರಂದು? ನಮ್ದೆಲ್ಲ ಹೇಳ್ತಿರ್ತೀವಿ ಕರಿ, ಕೆಂಪು, ಗೋಧಿ ಬಣ್ಣದವ ಅಂತ ತಿಳ್ಕೊಂಡು ಹೆಂಗೆ ಹೇಳ್ತಿರ್ತೀವಿ ಅಂದ್ರೆ ಲಸದ್ಧರಿನ್ಮಣಿ ದ್ಯುತಿರರಾಜರಾಗ ಬೋಧಿಕಂ ಅಸಂಖ್ಯ ಸತ್ಸು ಕಾರಣವ ಸಮಸ್ತ ಶಕ್ತಿ ಸತ್ತನು. ಲಸದ್ ಹರಿನ್ಮಣಿ ದ್ಯುತಿ, ಫಳಫಳ ಅಂತ ಹೊಳೆಯುವಂತಹ ಇಂದ್ರನೀಲಮಣಿಯಂತೆ. ಹರಿನ್ಮಣಿ ಅಂದ್ರೆ ಇಂದ್ರನೀಲಮಣಿ. ಇಂದ್ರನೀಲಮಣಿ ಅಂದ್ರೆ ಗೊತ್ತಲ್ಲ, ನೀಲವರ್ಣ, ನೀಲವರ್ಣದ ಮಣಿಯಂತೆ, ಇಂದ್ರನೀಲವರ್ಣ ಮಣಿಯಂತೆ ಇದ್ದಾನೆ. ರಾಮ ಕೃಷ್ಣ ಎಲ್ಲ ನೀಲವರ್ಣದವರು. ಸ್ವಲ್ಪ ಕಪ್ಪು ಮಾಸ್ಲಿ ಅಂತ ಅನ್ನೋದು ಕಷ್ಟ. ಅದನ್ನ ಕೃಷ್ಣನ್ ಹೇಳೋ ಕಾಲಕ್ಕಂತರೂ ನೀಲಮೇಘ ಶ್ಯಾಮ ಅಂತ ಹೇಳ್ಬಿಟ್ಟಾರೆ ಅವನು. ರಾಮನ್ ಹೇಳೋ ಕಾಲಕ್ಕೆ ಇಂದ್ರನೀಲ ಮಣಿಯಂತೆ, ಕೃಷ್ಣನ್ ಹೇಳೋ ಕಾಲಕ್ಕೆ ನೀರು ತುಂಬಿದ ಮೋಡದಂತೆ ಅಂತ ತಿಳ್ಕೊಂಡು ಬಣ್ಣ ಹೇಳಿದ್ದಾರೆ. ದೇವರು ಯಾರು ನಾಳೆ ಕಪ್ಪು ಬಣ್ಣದಾಗ ಹುಟ್ಟಿದವರು ಬೇಜಾರು ಮಾಡ್ಕೋಬಾರದು ಅಂತ ತಿಳ್ಕೊಂಡು ಹೇಳಿ ತಾನ ಕಪ್ಪು ಬಣ್ಣದವ ಆಗಿಬಿಟ್ಟ ಅಂತ. ಅವ ಒಂದು ವೇಳೆ ಕೆಂಪು ಆಗಿಬಿಟ್ಟಿದ್ದ ಅಂತ ಇಟ್ಕೊಳ್ರಿ. ಕೆಂಪಿದ್ದ ಮತ್ತೆ ಪರಶುರಾಮ ದೇವ್ರ ಕೆಂಪು, ಮೂಲನಾರಾಯಣ ಕೆಂಪು, ಹಿಂಗೆ ಮಸೂದನ ಬೆಳ್ಳಗೆ, ಹಿಂಗೆಲ್ಲ ಬೇರೆ ಬೇರೆ ಕಲರವ. ರಾಮ ಕೃಷ್ಣ ವೇದವ್ಯಾಸ ದೇವರೆಲ್ಲ ಕಪ್ಪು ಬಣ್ಣದವ್ರಿ. ಯಾಕೆ ಕಪ್ಪು ಬಣ್ಣದವ್ರು ಆಗ್ಯಾರ ಅಂದ್ರೆ ಕಪ್ಪು ಅಂದ್ರೆ ಗೋಧಿ ಬಣ್ಣ ಅಂತ ಕಪ್ಪು ಬಣ್ಣ. ಲೋಕದಲ್ಲಿ ಈ ಬಣ್ಣವು ಕೂಡ ಬಹಳ ಚಂದ ಇರ್ತದೆ ಅಂತ ತಿಳ್ಕೊಂಡು ಹೇಳಿಕೆ ಆ ಬಣ್ಣದಲ್ಲಿ ಬಂದ್ಕೊಟ್ಟಿದ್ದಾರೆ. ದ್ರೌಪದಿ ದೇವಿಯು ಕೂಡ ಅಕ್ಷರಶಃ ಕಪ್ಪು ಬಣ್ಣದವಳವಳು. ಅವು ಕೆಂಪು ಬಣ್ಣದ ಕೇವಲ ಮತ್ತೆ ಭಾರಿ ದ್ರೌಪದಿ ಬಹಳ ಚಂದ ಮತ್ತು ನೋಡ್ಲಿಕ್ಕೆ ಮಹಾಭಾರತ ವರ್ಣನೆ ಮಾಡೋದಂತೆ ಅತ್ಯಂತ ಸುಂದರಿ ದ್ರೌಪದಿ ದೇವಿ. ಆದ್ರೆ ಕಪ್ಪು ಬಣ್ಣ ಹಾಕಿದ್ರು. ದ್ರೌಪದಿ ಹೇಳೋ ಕಾಲಕ್ಕೆ ಆ ಕೂದಲು ಹಂಗಿದ್ದು, ಕೈಕಾಲು ಹಿಂಗಿದ್ದು ಎಲ್ಲ ಹೇಳ್ತಿರ್ತಾರೆ. ಮತ್ತೆ ಅಕ್ಕಿ ಬಣ್ಣ ಹೆಂಗಿತ್ತಪ್ಪ ಅಂದ್ರೆ ಕೃಷ್ಣ ವರ್ಣ. ಅದಕ್ಕೆ ಅವಳಿಗೆ ಕೃಷ್ಣ ಅಂತ ಹೆಸರು ಇದ್ದದ್ದು. ಲಸದ್ಧರಿನ್ಮಣಿ ದ್ಯುತಿ ರರಾಜರಾಗ ಬೋಧಿಕಂ ಅಸಂಖ್ಯ ಸತ್ಸು ಕಾರಣವ ಸಮಸ್ತ ಶಕ್ತಿ ಸತ್ತನು. ಎಣಿಸಲಾಗದ ಉತ್ತಮವಾದ ಸುಖಸಾಗರನಾಗಿದ್ದಾನೆ. ಎಲ್ಲ ಶಕ್ತಿಗಳೇ ಅವರ ದೇಹವಾಗಿರುವಂಥವನು ರಾಮಚಂದ್ರ. ಅಧಿಕಂ ರರಾಜ ಶೋಭಿಸಿದ ಅಂತ ಇಷ್ಟು ಶ್ಲೋಕಗಳವರೆಗೆ ಆಪಾದ ಮೋಳಿ ಮತ್ತು ರಾಮಚಂದ್ರನ ವರ್ಣನೆಯನ್ನು ಮಾಡಿ ಶ್ರೀಮದಾಚಾರ್ಯರು ಮುಕ್ತಾಯ ಮಾಡುತ್ತಾರೆ. ಒಂದು ಅವಕಾಶ, ಏನು ಅವಕಾಶ ನಮಗೂ ಕೂಡ ಇದು ನೋಡಿದರೆ ಇದೇನಪ್ಪ ಏನು ವರ್ಣನೆ ಮಾಡ್ಕೊಂಡು ಕೂತಾರ ಅಂತ ಅನಿಸ್ತದೆ. ನಾವು ಮೆಲ್ಲಕ್ಕೆ ಏಕಾಂತದಲ್ಲಿ ಕೂತ್ಕೊಂಡು ಈ ಶ್ಲೋಕಗಳನ್ನು ಪುನಃ ಚಿಂತನೆ ಮಾಡಿದರೆ ರಾಮನ ಆಕೃತಿ ಮೂಡ್ತದೆ ನಮ್ಮ ಕಣ್ಣ ಮುಂದೆ, ಒಂದು ದಿವ್ಯ ಭವ್ಯವಾದ ಆಕೃತಿ. ಅದಕ್ಕೆ ಶ್ರೀಮದ್ ಟೀಕಾಕೃತ್ಪಾದರು ಒಂದು ಮಾತು ಹೇಳ್ತಾರೆ. ನಿಮ್ಮ ಮನಸ್ಸಿನ ಪರದೆಯ ಮೇಲೆ, ಕ್ಯಾನ್ವಾಸ್ ಮೇಲೆ ಒಂದು ಚಿತ್ರ, ಒಂದು ಆರ್ಟ್ ಬರಬೇಕು ಅಂತಿದ್ರೆ ನಿರಂತರ ಶ್ರವಣ ಮನನಗಳನ್ನು ಮಾಡಿದರೆ ಮಾತ್ರ. ಈಗ ನೋಡ್ರಿ, ಇಂದ್ರ ನೀಲಮಣಿ ಅಂತಿದ್ದಾನೆ, ಕೈ ಹಿಂಗದ ಕಾಲು ಹಿಂಗದ ಅಂತ ಕೇಳಿ 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 ಮನಸ್ಸಿನಲ್ಲಿ ಸಂಸ್ಕಾರ ಮಾಡಿದ್ದಿದ್ರೆ ಸ್ವಲ್ಪ ಎಲ್ಲಾರನ್ನು ಹೊರಗೆ ಕಳಿಸಿ ದೇವ್ರ ಮನೆ ಬಾಗ್ಲ ಹಾಕೊಂಡು ಕಣ್ಣು ಮುಚ್ಕೊಂಡು ಕುತ್ಕೊಂಡ್ರಿ ಅಂದ್ರೆ
ಒಂದೊಂದೇ ಚಿತ್ರ ಬರಲಿಕ್ಕೆ ಶುರುವಾಗ್ತದೆ. ಸಂಸ್ಕಾರ ಪ್ರಬಲವಾಗಬೇಕು ಮನಸ್ಸಿನಲ್ಲಿ, ಆಗ ಮಾತ್ರ ಮನಸ್ಸಿನ ಪರದೆಯ ಮೇಲೆ ಭಗವಂತನ ಚಿತ್ರ ಮೂಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಶ್ರೀಮದಾಚಾರ್ಯ ಇಷ್ಟೆಲ್ಲ ವರ್ಣನೆ ಮಾಡಬೇಕಾಯಿತು. ಧ್ಯಾನದಲ್ಲಿ ಉಪಯೋಗ ಬೀಳಲಿ ತಿಳಿದುಕೊಂಡು ತಮಗೆ ತಮ್ಮ ಪ್ರಭುವನ್ನು ವರ್ಣಿಸಲಿಕ್ಕೆ ಒಂದು ಅವಕಾಶ, ಅದಕ್ಕೆ ಆ ರೀತಿ ಮಾಡಿದ್ದಾರೆ. ಇನ್ನು 88ನೇ ಶ್ಲೋಕದಲ್ಲಿ ಮಹಾಪ್ರಸ್ಥಾನವನ್ನು ಹೊಂದಿದ ರಾಮಚಂದ್ರ ಅಂತಂತಾರೆ. ಅದನ್ನು ಓದಿ ನಿಲ್ಲಿಸ್ತೇನೆ, ಉಳಿದದನ್ನು ಮತ್ತೆ ಹೇಳೋಣಂತೆ. ದೊಡ್ಡ ಛಂದಸ್ಸಿನಲ್ಲಿ ಮಾಡ್ತಾರೆ. ಜ್ಞಾನಂ ನೇತ್ರಾಬ್ಜ ಯುಗ್ಮಾತ್ ಮುಖವರ ಕಮಲಾತ್ ಸರ್ವ ವೇದಾರ್ಥ ಸಾರಾನ್. ಜ್ಞಾನಂ ನೇತ್ರಾಬ್ಜ ಯುಗ್ಮಾನ್ ಮುಖವರ ಕಮಲಾತ್ ಸರ್ವ ವೇದಾರ್ಥ ಸಾರಾನ್. ತನ್ವಾ ಬ್ರಹ್ಮಾಂಡ ಬಾಹ್ಯಾಂತರಮಧಿಕ ರುಚ ಭಾಸಯನ್ ಭಾಸುರಾಸ್ಯಃ ಸರ್ವಾಭಿಷ್ಟಾಭಯೇ ಚ ಸ್ವಕರವರಯುಗೇನಾರ್ಥಿತ ಅರ್ಥಿನಾಮಾದಧಾನಃ ಪ್ರಾಯಾದ್ದೇವಾದಿದೇವಃ ಸ್ವಪದಮಭಿಮುಖಶ್ಚೋತ್ತರಾಶಾಂ ವಿಶೋಕಾಂ. ಆಚಾರ್ಯರ ಶಬ್ದಲಾಲಿತ್ಯ ಕೇಳಿದ್ರೆ ಆನಂದ ಆಗ್ತದೆ. ಇಷ್ಟೇ ವಿಷಯ. ರಾಮಚಂದ್ರ ಕಣ್ಣಿನಿಂದ ಏನ್ ಮಾಡ್ಲಿಕ್ಕತ್ತಿದ್ದ, ಮುಖದಿಂದ ಏನ್ ಮಾಡ್ಲಿಕ್ಕತ್ತ, ಕೈಗಳಿಂದ ಏನ್ ಮಾಡ್ಲಿಕ್ಕತ್ತಿದ್ದ, ಇಷ್ಟು ಹೇಳ್ಕೊತ ರಾಮ ಹೊಂಟು ಬಿಟ್ಟ ಅಂತ ಹೇಳಿದ್ದಾರೆ. ಆದ್ರೆ ಆ ಶ್ಲೋಕ ಆಚಾರ್ಯರ ಮುಖಕಮಲದಿಂದ ಬಂದದ್ದಲ್ವೋ, ಪುನಃ ಪುನಃ ಕೇಳಬೇಕು ಅಂತ ಅನಿಸ್ತಿರ್ತದೆ. ಪುನಃ ಪುನಃ ಕೇಳಬೇಕು ಅಂತ ಅನಿಸ್ತಿರ್ತದೆ. ಸ್ವಲ್ಪ ಮುಂದ್ಸರಿ ಹಿಂದೆ ಅದಕ್ಕೆ ಜ್ಞಾನಂ ನೇತ್ರಾಬ್ಜ ಯುಗ್ಮಾನ್ ಮುಖವರ ಕಮಲಾತ್ ಸರ್ವ ವೇದಾರ್ಥ ಸಾರಾನ್. ಜ್ಞಾನಂ ನೇತ್ರಾಬ್ಜ ಯುಗ್ಮಾತ್. ರಾಮಚಂದ್ರ ತನ್ನ ಎರಡೂ ಕಣ್ಣುಗಳಿಂದ ಭಕ್ತರಿಗೆಲ್ಲ ಏನ್ ಕೊಡ್ಲಿಕ್ಕತ್ತಿದ್ದ, ಜ್ಞಾನ ಪ್ರದಾನ ಮಾಡ್ತಾ ಇದ್ದಾನೆ. ರಾಮ ಚಿಂತನೆ ಮಾಡಬೇಕು. ರಾಮ ಅವನ ಫೋಟೋ ನೋಡ್ರಿ, ಅಥವಾ ಅವನ ಮೂರ್ತಿಯನ್ನು ನೋಡ್ರಿ, ಮನೆಯಲ್ಲಿದ್ದ ಪ್ರತಿಮೆಗಳನ್ನು ನೋಡ್ರಿ. ಪ್ರತಿಮೆಯನ್ನು ಹಿಡ್ಕೊಂಡಾಗ ಆ ಕಣ್ಣು ನೋಡಿದ್ರೆ ಆ ಕಣ್ಣುಗಳಿಂದ ಒಳಗಡೆಗೆ ಸಚ್ಚಿದಾನಂದ ಮೂರ್ತಿಯಾದ ರಾಮ ಇದ್ದಾನಲ್ಲ, ನಮಗೆ ಜ್ಞಾನ ಪ್ರದಾನ ಮಾಡ್ತಾ ಇದ್ದಾನೆ. ಜ್ಞಾನಂ ನೇತ್ರಾಬ್ಜ ಯುಗ್ಮಾತ್ ಮುಖವರ ಕಮಲಾತ್ ಸರ್ವ ವೇದಾರ್ಥ ಸಾರಾನ್. ಮುಖ ಕಮಲದಿಂದ ಸಕಲ ವೇದಗಳ ಅರ್ಥಸಾರವನ್ನು ಹೇಳ್ತಾ ಇದ್ದಾನೆ. ನಮ್ಮನ್ನು ಕೂಡಿಸಿಟ್ಕೊಂಡು ನೋಡು, ವೇದಾರ್ಥ ಹಿಂಗದ, ವೇದಾರ್ಥ ಹಿಂಗದ, ವೇದ ತಿಳ್ಕೋ ಅಂತ ಹೇಳ್ತಾ ಇದ್ದಾನೆ. ಸ್ವಕರ ವರ ಯುಗೇನ ತನ್ವಾ ಬ್ರಹ್ಮಾಂಡ ಬಾಹ್ಯಾಂತರ ಅಧಿಕ ರುಚ. ತನ್ನ ದೇಹದ ಕಾಂತಿಯಿಂದ ಬ್ರಹ್ಮಾಂಡದ ಹೊರಗೂ ಬ್ರಹ್ಮಾಂಡದ ಒಳಗೂ ಪ್ರಕಾಶವನ್ನು ತುಂಬಿಸಿಟ್ಟಿದ್ದಾನಂತೆ. ತನು ಅಂದ್ರೆ ದೇಹ. ತನ್ವಾ ದೇಹದಿಂದ ಬ್ರಹ್ಮಾಂಡ ಬಾಹ್ಯಾಂತರಮಧಿಕ ರುಚ. ಬ್ರಹ್ಮಾಂಡದ ಒಳಗೂ ಹೊರಗೂ ಬರುವಂತಹ ಅತ್ಯಧಿಕವಾದ ರುಕ್ಕದ ಕಾಂತಿ. ಭಾಸಯನ್ ಭಾಸುರಾಸ್ಯಃ. ಪ್ರಕಾಶಗೊಳಿಸ್ತಾ ಸ್ವಾಮಿ ಇದ್ದಾನ. ದೇವಾದಿದೇವಃ ಏನ್ ಮಾಡಿದಾನೆ, ಸರ್ವಾಭಿಷ್ಟಾಭಯೇ ಚ. ಎರಡು ಕೈಗಳವಲ್ಲ, ಒಂದು ಹೊರ ಕೈ, ಒಂದು ಅಭಯ. ಅದಕ್ಕೆ ಒಂದು ಅಭೀಷ್ಟವನ್ನು ಕೊಡ್ತಾನೆ, ಒಂದು ಅಭಯವನ್ನು ಕೊಡ್ತಾ ಇದ್ದಾನೆ. ಬರೇ ದೇವರು ನಾವು ಕೇಳಿದ್ದನ್ನ ಕೊಟ್ಟರಲ್ಲ, ಕೊಟ್ಟದ್ದನ್ನ ಭಯರಹಿತವಾಗಿ ಉಳಿಸ್ಬೇಕಲ್ಲ. ಸರ್ವಾಭಿಷ್ಟಾಭಯೇ ಚ ಸ್ವಕರ ವರ ಯುಗೇನ ಅರ್ಥಿನಾಮಾದಧಾನಃ. ಯಾರು ಬಂದು ಕೇಳಿಕೊಳ್ಳುತ್ತಾರೋ ಅವರಿಗೆ ರಾಮಚಂದ್ರ ಒಂದು ಕೈಯಿಂದ ಅಭಿಷ್ಟವನ್ನು ಕೊಡ್ತಾನೆ, ಇನ್ನೊಂದು ಕೈಯಿಂದ ವರವನ್ನು ಅಭಯವನ್ನು ಕೊಡ್ತಾ ಇದ್ದಾನೆ. ಹಂಗಾರೆ ಎಷ್ಟಾದ ಕೈ? 4 ಕೈಗಳಾದವ್ರಿ. 2 4 ಹೆಂಗಾತು? ಮತ್ತೆ ಹೇಳಿದ್ವಲ್ಲ, ಒಂದ್ ಕಡೆಗೆ ಬಿಲ್ಲದ, ಒಂದ್ ಕಡೆಗೆ ಬಾಣದ. ಇವು 2 ಕೈ ಆಗ್ಯಾವ. 2 ಕೈ ಅದ. ಒಂದ್ ಕಡೆಗೆ ವರ ಕೊಡ್ಲಿಕ್ಕೆ, ಒಂದ್ ಕಡೆಗೆ ಅಭಯ ಕೊಡ್ಲಿಕ್ಕೆ, ವರಾಭಯಗಳನ್ನು ಕೊಡ್ತಾ ಇದ್ದಾನೆ. ಸರ್ವಾಭಿಷ್ಟಾಭಯೇ ಚ ಸ್ವಕರ ವರ ಯುಗೇನಾರ್ಥಿನಾಮಾದಧಾನಃ ಪ್ರಾಯಾದ್ದೇವಾದಿದೇವಃ. ದೇವದೇವೋತ್ತಮನಾದ ಆ ರಾಮಚಂದ್ರ ಹೊರಟ ಸ್ವಪದಂ ತನ್ನ ಮನೆಗೆ. ಅಭಿಮುಖಶ್ಚ ಉತ್ತರಾಶಾಂ ವಿಶೋಕಾಂ. ಉತ್ತರ ದಿಕ್ಕಿಗೆ ಮುಖ ಮಾಡಿಕೊಂಡು. ಯಾಕ? ವಿಶೋಕಾಂ ಉತ್ತರಾಶಾಂ. ಶೋಕರಹಿತವಾದ ಉತ್ತರ ದಿಕ್ಕಿಗೆ ಶೋಕ ಇರ್ತದೆ ರೀ ಆಚಾರ. ಶೋಕ ಅಂದ್ರೆ ದುಃಖವಿಲ್ಲದ ಉತ್ತರ ದಿಕ್ಕನ್ನು ತಿನ್ನಂತಾರೆ ಯಾರು. ಅದಕ್ಕೆ ಪ್ರಸನ್ನವಾಗಿರುವಂತಹ ದಿಕ್ಕು. ಯಾವ ಮಾರ್ಗದಲ್ಲಿ ಇವನು ಗಮನ ಮಾಡಿದರೆ ಇವನಿಗೆ ಶೋಕಾದಿಗಳು ಬರುವುದಿಲ್ಲವೋ ಆ ದಿಕ್ಕು. ವಿಶೋಕಾಂ ಉತ್ತರಾಶಾಂ. ಶೋಕರಹಿತವಾದ ಉತ್ತರ ದಿಕ್ಕು ಅಂತಂದ್ರೆ ಅದರ ಅರ್ಥ ರಾಮಚಂದ್ರ ಯಾವ ಮಾರ್ಗದಲ್ಲಿ ಪ್ರಯಾಣ ಮಾಡ್ತಾ ಇದ್ದಾನೆ ಆ ಮಾರ್ಗ ಪ್ರಸನ್ನವಾಗಿದೆ. ಯಾವ ಅಡೆತಡೆಗಳಿಲ್ಲದೆ ಇರುವಂತಹದ್ದು,
ದೋಷಗಳಿಲ್ಲದೆ ಇರುವಂತಹದ್ದು. ಕೆಲವು ದಿಕ್ಕಿನಲ್ಲಿ ಹೋಗುವಾಗ ಮುಹೂರ್ತ ದೋಷ, ದಿಗ್ದೋಷ, ಆಮೇಲೆ ಮಾರ್ಗದೋಷಗಳೆಲ್ಲ ಇರ್ತಾವೆ. ಅಂತಲ್ಲಿ ಹೋಗಬಾರ್ದು ಅಂತೆಲ್ಲ ಶಾಸ್ತ್ರ ನಿಯಮ ಮಾಡಿದೆ. ಆದರೆ ಈ ಉತ್ತರ ದಿಕ್ಕಿಗೆ ಹೋಗುವಾಗ ಯಾವ ದೋಷಗಳಿರಲಿಲ್ಲ. ರಾಮಚಂದ್ರ ಅಂಥ ದಿಕ್ಕಿಗೆ ಹೊರಟ ಅಂತ ಅನ್ನುವ ಮಾತನ್ನ ಈ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. ಜ್ಞಾನಂ ನೇತ್ರಾಬ್ಜಯುಗ್ಮಾನ್ ಮುಖವರ ಕಮಲಾತ್ ಸರ್ವವೇದಾರ್ಥ ಸಾರಾನ್ ತನ್ವಾ ಬ್ರಹ್ಮಾಂಡ ಬಾಹ್ಯಾಂತರವಧಿಕ ರುಚ ಭಾಸಯನ್ ಭಾಸುರಾಸ್ಯಃ ಸರ್ವಾಭೀಷ್ಟಾಭಯೇ ಚ ಸ್ವಕರವರಯುಗೇನಾರ್ಥಿನಾಮಾದಧಾನಃ ಪ್ರಾಯಾದ್ದೇವಾದಿದೇವಃ ಸ್ವಪದಮಭಿಮುಖೋಶ್ಚೋತ್ತರಾಶಾಂ ವಿಶೋಕಾಂ. ಶ್ರೀಕೃಷ್ಣಾರ್ಪಣಮಸ್ತು. ಉಳಿದದ್ದನ್ನು ಮತ್ತೆ ನಾಳೆ ನೋಡಂತೆ. ಮಧ್ವೇಶಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜನಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡಲಂ ಪ್ರೀಣಯಾಮೋ ವಾಸುದೇವಂ